ಹೆಲೋ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಸಿಂಗ್ ಸ್ಟೈಲ್ ಆಫ್ ಮ್ಯಾಥ್ಸ್. ಸೊ ಇವತ್ತಿನ ಚಾಪ್ಟರ್ ನಾವೇನು ಸ್ಟಾರ್ಟ್ ಮಾಡ್ತಾ ಇದ್ದೀವಲ್ಲ, ದಟ್ ಈಸ್ ವೆಕ್ಟರ್ ಆಲ್ಜಿಬ್ರಾ. ಓಕೆ, ಸೊ ಲೆಟ್ಸ್ ಬಿಗಿನ್. ಓಕೆ, ಸೊ ವಾಟ್ ಯು ಮೀನ್ ಬೈ ವೆಕ್ಟರ್? ಫಸ್ಟ್ ಆಫ್ ಆಲ್, ನಿಮಗೆ ವೆಕ್ಟರ್ ಅಂತ ಕೇಳಿದ ತಕ್ಷಣ ನೀವು ಹೇಳೋದೇನು? ದ ಕ್ವಾಂಟಿಟಿ ದಟ್ ಹ್ಯಾಸ್ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಡೈರೆಕ್ಷನ್. ಎಸ್, ದಟ್ಸ್ ಕರೆಕ್ಟ್. ಓಕೆ, ಸೊ ಹೌ ಟು ಆ್ಯಕ್ಚುಲಿ ಡಿಫೈನ್ ಇಟ್? ರಿಯಲ್ ಲೈಫಲ್ಲಿ ಅದನ್ನು ಯಾವ ರೀತಿ ಡಿಫೈನ್ ಮಾಡೋದು ಬಿಗಿನ್ ಆಗಿತ್ತು ಅಂತ ಅಂದರೆ, ಅಬ್ಸರ್ವ್ ಮಾಡಿ. If there is a point, there is one person, okay, standing here and moving from here to here. This is the point A, the point B. Okay, so A point ಇಂದ B point ವರೆಗೂ ಮೂವ್ ಆದರೆ ಅದನ್ನು ನಾವು ಡಿನೋಟ್ ಮಾಡೋದು ಹೇಗೆ ಅಂದರೆ, ಇಲ್ಲಿಂದ ಸ್ಟಾರ್ಟ್ ಆಗಿ ಈ ಕಡೆ ಹೋಗಿರುತ್ತಾನೆ. therefore like this. ಓಕೆ, ಸೊ ಒಂದು ಡಿಸ್ಟೆನ್ಸ್ ಕವರ್ ಮಾಡಿದೆಯಾ? ಆ ಡಿಸ್ಟೆನ್ಸ್ ಏನಿದೆಯಲ್ಲ, ದಟ್ ಈಸ್ ಎ ಬಿ. ದಿಸ್ ಎ ಬಿ ಈಸ್ ನಥಿಂಗ್ ಬಟ್ ದ ಮ್ಯಾಗ್ನಿಟ್ಯೂಡ್. And this arrow mark is nothing but the direction. ಅರ್ಥ ಆಯ್ತಲ್ಲ? ಸೊ ಯಾವ ಕ್ವಾಂಟಿಟಿಗೆ ಒಂದು ಡೈರೆಕ್ಷನ್ನು ಮತ್ತು ಮ್ಯಾಗ್ನಿಟ್ಯೂಡ್ ಇರುತ್ತೋ ಅಂಥ ಕ್ವಾಂಟಿಟಿನ ನಾವೇನಂತ ಕರಿತೀವಿ? ವೆಕ್ಟರ್ ಅಂತ ಕರಿತೀವಿ. ಓಕೆ, ಅದು ನಿಮಗೆ ನೆನಪಿರಬೇಕು. ಆ್ಯಂಡ್ ದೆನ್ ಕಮ್ಸ್ ದ ಕಾನ್ಸೆಪ್ಟ್ ಆಫ್ ಲೈನ್ ಆ್ಯಂಡ್ ಡೈರೆಕ್ಟೆಡ್ ಲೈನ್. ಅಂದರೆ ಏನಪ್ಪ? ಎರಡೂ ಸೈಡು ಎಕ್ಸ್ಟೆಂಡೆಬಲ್, ಅಂದರೆ ಈ ಕಡೆನೂ ಎಕ್ಸ್ಟೆಂಡ್ ಆಗುತ್ತೆ, ಈ ಕಡೆನೂ ಎಕ್ಸ್ಟೆಂಡ್ ಆಗುತ್ತೆ, ರೈಟ್? ಆದರೆ ಎರಡೂ ಸೈಡ್ ಬರೆಯೋ ಬದಲು ನಾವೇನು ಮಾಡ್ತೀವಿ? ಲೈನ್ ಬರೆದ್ಬಿಟ್ಟು ಯಾವುದಾದ್ರೂ ಒಂದು ಕಡೆ ಡೈರೆಕ್ಷನ್ ಬರಿತೀವಿ. ಈ ರೀತಿ ಆಗಿರಲಿ ಅಥವಾ ಈ ರೀತಿ ಆಗಿರಲಿ. ಸೊ ಯಾವುದಾದ್ರೂ ಒಂದು ಆ್ಯರೋ ಮಾರ್ಕ್ ಬರೆದ್ರೆ ಇಂಥ ಲೈನ್ಗಳನ್ನು ನೀವೇನಂತ ಕರಿತೀರಾ? ಡೈರೆಕ್ಟೆಡ್ ಲೈನ್. ಓಕೆ, ಸೊ ವಾಟ್ ಯು ಕಾಲ್ ದೀಸ್? ಡೈರೆಕ್ಟೆಡ್ ಲೈನ್, ರೈಟ್? ಸೊ ಡೈರೆಕ್ಟೆಡ್ ಲೈನ್ ಅಂದರೆ ಏನು ಅನ್ನೋದು ಗೊತ್ತಿರಬೇಕು. ಆ ಡೈರೆಕ್ಟೆಡ್ ಲೈನಲ್ಲಿ ಒಂದೇ ಒಂದು ಸೆಗ್ಮೆಂಟನ್ನು ತಗೊಂಡ್ರೆ, ಒಂದೇ ಒಂದು ಭಾಗ ಅಷ್ಟೇ ತಗೊಂಡ್ರೆ ಇದೇನಾಗುತ್ತೆ ಹೇಳಿ? ಇಲ್ಲಿಂದ ಇಲ್ಲಿವರೆಗೂ ಅಷ್ಟೇ ನಾನು ತಗೊತೀನಿ. ಸೊ ಇಷ್ಟೇ ಪಾರ್ಟು. ಈ ಡೈರೆಕ್ಟೆಡ್ ಲೈನ್ ಇಷ್ಟು ಪಾರ್ಟ್ ನಾನು ತಗೊಂಡ್ರೆ ಅದನ್ನು ಏನಂತೀರಾ? ಒಂದು ಲೈನಿಂದು ಒಂದು ಸ್ಮಾಲ್ ಪಾರ್ಟ್ ತೊಗೊಂಡ್ರೆ ಅದನ್ನು ಲೈನ್ ಸೆಗ್ಮೆಂಟ್ ಅಂತ ಇರ್ತಾನೆ. ಎಸ್ ಅವ್ರನು. ಸಿಮಿಲರ್ಲಿ ಆ್ಯರೋ ಮಾರ್ಕ್ ಇರುವಂತಹ ಲೈನ್ ಅಂದರೆ ಡೈರೆಕ್ಟೆಡ್ ಲೈನ್. ದೇರ್ಫೋರ್ ದಿಸ್ ಈಸ್ ಡೈರೆಕ್ಟೆಡ್ ಲೈನ್ ಸೆಗ್ಮೆಂಟ್. ಅರ್ಥ ಆಯ್ತಾ? ಸೊ ಇಷ್ಟೇ ಪಾರ್ಟ್ ತೊಗೊಂಡಿದ್ದೀರಾ ಅಂದರೆ ಇದಕ್ಕೆ ಮ್ಯಾಗ್ನಿಟ್ಯೂಡ್ ಇದ್ದೇ ಇದೆ. ಎಸ್ ಅವ್ರನು. ಒಂದಿಷ್ಟು ಲೆಂತ್ ಇದೆ. ಎಸ್, ಸೊ ಆ ಲೆಂತ್ ಈಸ್ ನಥಿಂಗ್ ಬಟ್ ಮ್ಯಾಗ್ನಿಟ್ಯೂಡ್. ಆ್ಯಂಡ್ ದಿಸ್ ಪರ್ಟಿಕ್ಯುಲರ್ ಪಾರ್ಟ್ ಏನಿದೆಯಲ್ಲ, ಇಷ್ಟು ಭಾಗ, ದಟ್ ಈಸ್ ಡೈರೆಕ್ಟೆಡ್ ಲೈನ್ ಸೆಗ್ಮೆಂಟ್. ಓಕೆ, ಸೊ ಇನ್ ವೆಕ್ಟರ್ ಆಲ್ಜಿಬ್ರಾ ಸ್ಪೆಸಿಫಿಕಲಿ ವಿ ಡಿಫೈನ್ ದಿಸ್ ಒನ್ ಆಸ್, ಸಪೋಸ್ ದಿಸ್ ಇಸ್ ಅ ಪಾಯಿಂಟ್ ಎ ಆ್ಯಂಡ್ ದಿಸ್ ಇಸ್ ಬಿ, ದೆನ್ ಆ ಎ ಬಿ ಅನ್ನೋದನ್ನು ಎ ಇಂದ ಬಿ ಕಡೆ ಇದೆ ಅಂತ ನಾನು ಡಿನೋಟ್ ಮಾಡಿದ್ರೆ, ಅಂದರೆ ಆ್ಯರೋ ಈ ಕಡೆ ಇದೆ ಅಲ್ಲ, ಸೊ ಅದನ್ನು ವೆಕ್ಟರ್ ಅಂತ ಡಿನೋಟ್ ಮಾಡೋದು ಹೇಗೆ? ಈ ರೀತಿ. ಬರೀ ಎ ಬಿ ಬರೆದ್ರೆ ಮ್ಯಾಗ್ನಿಟ್ಯೂಡ್. ಇದುವರೆಗೂ ನಾವು ಕಲ್ತಿದ್ದೀವಿ ಸ್ಟ್ರೇಟ್ ಲೈನ್ಸು, ಅವೆಲ್ಲ ಕಾನ್ಸೆಪ್ಟ್ಸ್ ಏನು ನೀವು ಎರ್ಲಿಯರ್ ಫಸ್ಟ್ ಪಿ ಯು ಸಿಯಲ್ಲಿ ಕಲ್ತಿದ್ದೀರಾ. ಅದರಲ್ಲಿ ಬರೀ ಎ ಬಿ ಬರೆದ್ರೆ ಮೀನಿಂಗ್ ಏನಪ್ಪ? ದ ಮೀನಿಂಗ್ ಈಸ್ ದ್ಯಾಟ್ it is just distance between the point A and B. But if you want to particularly mention that it is a vector, ಅದು ವೆಕ್ಟರ್ ಅಂತ ಮೆನ್ಷನ್ ಮಾಡಬೇಕಂದ್ರೆ ಅದರ ತಲೆ ಮೇಲ್ಗಡೆ ಒಂದು ಆ್ಯರೋ ಮಾರ್ಕ್ ಬರಿತೀರಾ. ಅದನ್ನು ಓದೋದು ಹೇಗೆ? ಎ ಬಿ ಬಾರ್. ಅಟ್ ದ ಸೇಮ್ ಟೈಮ್ ಅದನ್ನು ಇನ್ನೊಂದು ರೀತಿಯಲ್ಲಿ ಏನು ಹೇಳ್ತೀರಾ? ವೆಕ್ಟರ್ ಎ ಬಿ. ಓಕೆ, ಸೊ ಎ ಬಿ ಅಂತಲೂ ಬರಿಬಹುದು, ಅಥವಾ ಇದ್ರದ್ದು ಏನು ಸ್ಮಾಲ್ ಡಿನೋಷನ್ ಇನ್ನೊಂದೇನು ತಗೋಬಹುದು ಅಂದರೆ ಬರೀ ಸ್ಮಾಲ್ ಎ ಬಾರ್ ಅಂತಲೂ ಬರಿಬಹುದು. ಎ ಬಾರೇ ಬರಿಬೇಕಂತೇನಿಲ್ಲ. ಸ್ಮಾಲ್ ಲೆಟರ್ ಬರೆದು ಬಿಟ್ಟು, ಒಂದೇ ಲೆಟರ್ ಬರೆದೆ ಸ್ಮಾಲ್ ಲೆಟರ್ ಬರೆದು ಬಿಟ್ಟು ಎ ಬಾರ್ ಅಥವಾ ಬಿ ಬಾರ್ ಅಥವಾ ಸಿ ಬಾರ್ ಏನಾದರೂ ಬರಿಬಹುದು. ಆ್ಯಂಡ್ ಎ ಬಿ ಬಾರ್ ಅಂತ ಬರೆದ್ರೆ ಅದರಲ್ಲಿ ಸ್ಪೆಸಿಫಿಕಲಿ ಏನು ಮೆನ್ಷನ್ ಆಗುತ್ತೆ ಅಂದರೆ, ಎ ಅನ್ನೋದು ನಮ್ಮ ಸ್ಟಾರ್ಟಿಂಗ್ ಪಾಯಿಂಟು. ಎ ಇಂದ ಸ್ಟಾರ್ಟ್ ಆಗಿ ಬಿ ಕಡೆ ಹೋಗ್ತಿದೆ. ಓಕೆ, ಸೊ ಎ ಪಾಯಿಂಟ್ನ ಏನಂತೀರಾ? ಇನಿಷಿಯಲ್ ಪಾಯಿಂಟ್. ಆ್ಯಂಡ್ ಬಿ ಕಡೆಗೆ ಹೋಗ್ತಿದ್ದೆ ತಾನೆ, ಬಿಗೆ ಹೋಗಿ ಎಂಡ್ ಆಗುತ್ತೆ, ಅದನ್ನು ಟರ್ಮಿನಲ್ ಪಾಯಿಂಟ್ ಅಂತ ಕರಿತೀರಾ. ಗಾಟ್ ಇಟ್? ಸೊ ವೆಕ್ಟರಿನ ಎರಡು ಪಾಯಿಂಟ್ಸ್ ಇದೆಯಲ್ಲ, ಇನಿಷಿಯಲ್ ಪಾಯಿಂಟಿಂದ ಬಂದುಬಿಟ್ಟು ಟರ್ಮಿನಲ್ ಪಾಯಿಂಟ್ವರೆಗೂ. ಇಫ್ ದಿಸ್ ಈಸ್ ಎ ವೆಕ್ಟರ್, ಓಕೆ, ಫ್ರಮ್ ದಿಸ್ ಡೈರೆಕ್ಷನ್ ಟು ದಿಸ್ ಡೈರೆಕ್ಷನ್, ದಿಸ್ ಪಾಯಿಂಟ್ ಈಸ್ ಎ, ದಿಸ್ ಪಾಯಿಂಟ್ ಈಸ್ ಬಿ. ಅದನ್ನು ಹೇಳೋದು ಹೇಗೆ? ಎ ಇಂದ ಬಿ ಕಡೆಗೆ ಆ್ಯರೋ ಮಾರ್ಕ್ ಹಾಕ್ರಿ. ಓಕೆ, ಆಫ್ಟರ್ ದ್ಯಾಟ್ ವಾಟ್ ಕ್ಯಾನ್ ಯು ಟೆಲ್? ಯು ಕ್ಯಾನ್ ಸೇ ಎ ಬಿ ಬಾರ್. ಇನಿಷಿಯಲ್ ಪಾಯಿಂಟ್ ಯಾವಾಗಲೂ ಫಸ್ಟ್ ಬರಿಬೇಕು, ಟರ್ಮಿನಲ್ ಪಾಯಿಂಟ್ ಯಾವತ್ತೇ ಆಗಲಿ ನೆಕ್ಸ್ಟ್ ಬರಿಬೇಕಾಗುತ್ತೆ. ಓಕೆ, ಸೊ ದೀಸ್ ಆರ್ ಸರ್ಟನ್ ಟರ್ಮ್ಸ್ ದಟ್ ಯು ಮಸ್ಟ್ ಬಿ ನೋಯಿಂಗ್ ಇಟ್. ಓಕೆ, ರೈಟ್. ಡೈರೆಕ್ಟೆಡ್ ಲೈನ್ ಅಂದರೆ ಗೊತ್ತಾಯಿತು. ಡೈರೆಕ್ಟೆಡ್ ಲೈನಲ್ಲಿ ಒಂದೇ ಒಂದು ಭಾಗ ತಗೊಂಡ್ರೆ ಡೈರೆಕ್ಟೆಡ್ ಲೈನ್ ಸೆಗ್ಮೆಂಟ್ ಅಂದರೆ ಏನಂತ ಗೊತ್ತಾಯಿತು. ವೆಕ್ಟರ್ ಅಂತ ಅಂದರೆ ಏನು? ನಥಿಂಗ್ ಬಟ್ ದಿಸ್ ಕ್ವಾಂಟಿಟಿ ದಟ್ ಈಸ್ ಹ್ಯಾವಿಂಗ್ ಮ್ಯಾಗ್ನಿಟ್ಯೂಡ್ ಆಸ್ ವೆಲ್ ಆಸ್ ಡೈರೆಕ್ಷನ್. ಅದನ್ನು ನೀವೇನಂತ ಕರಿತೀರಾ? ವೆಕ್ಟರ್. Okay, at the same time, how do you represent the vector? By AB bar or A bar. How do you read this one? Vector AB or
ವೆಕ್ಟರ್ ಎ ಬಾರ್. ಇದ್ರದ್ದು ಈಗ ಮ್ಯಾಗ್ನಿಟ್ಯೂಡ್ ಹೇಳಬೇಕು ಅಂದರೆ ಏನಂತ ಬರಿಬಹುದು, ಎ ಬಿ ಅಂತ ಬರಿಬಹುದು, ಅಥವಾ ಮಾಡ್ ಸಿಂಬಲ್ ಬರಿತೀರಲ್ಲ, ಮಾಡ್ ಸಿಂಬಲ್ ಹಾಕಿಬಿಟ್ಟು ಎ ಬಿ ಬಾರ್ ಅಂತಲೂ ಬರಿಬಹುದು, ಅಥವಾ ಈ ಸಿಂಬಲ್ಗೆ ಮಾಡ್ ಹಾಕಿದರೆ ಮ್ಯಾಗ್ನಿಟ್ಯೂಡ್ನ ನಾವು ಎ ಬಾರ್ ಅಂತಲೂ ಬರಿಬಹುದು, ಅಥವಾ ಇದೇ ಲೆಟರ್ನ ಬರೀ ಸುಮ್ಮನೆ ಎ ಅಂತ ಬರೆದ್ರೆ ನಂಬರ್ ಆಗುತ್ತೆ. ಎ ತಲೆ ಮೇಲೆ ಬಾರ್ ಬರೆದ್ರೆ ವೆಕ್ಟರ್ ಆಗುತ್ತೆ, ಬರೀ ಎ ಬರೆದ್ರೆ ನಂಬರ್ ಆಗುತ್ತೆ. ಆ ನಂಬರ್ ಏನು ಹೇಳುತ್ತೆ, ಇದ್ರದ್ದು ಮ್ಯಾಗ್ನಿಟ್ಯೂಡ್. ಮ್ಯಾಗ್ನಿಟ್ಯೂಡ್ ಅಂದರೆ ಏನು, ಎಷ್ಟು ಲೆಂತ್ ಇದೆ ಅಂತ ಅರ್ಥ. ಓಕೆ, ಸೊ ದಟ್ ಈಸ್ ಕಾಲ್ಡ್ ಆಸ್ ಮ್ಯಾಗ್ನಿಟ್ಯೂಡ್. ಮ್ಯಾಗ್ನಿಟ್ಯೂಡ್ ಈಸ್ ಡಿನೋಟೆಡ್ ಬೈ these, any of these representation will be fine. ಓಕೆ, ಸೊ ಇಷ್ಟು ಕಾನ್ಸೆಪ್ಟ್ ನಿಮಗೆ ಗೊತ್ತಿರಬೇಕು. ಆ್ಯಕ್ಚುಲಿ ವೆಕ್ಟರ್ ಆಲ್ಜಿಬ್ರಾ ಅಂದರೆ ಬೇಸಿಕ್ಸಿಂದ ಸ್ಟಾರ್ಟ್ ಮಾಡೋದಾದರೆ ನಿಮಗೆ ಡೈರೆಕ್ಟೆಡ್ ಲೈನ್ ಸೆಗ್ಮೆಂಟ್ ಅಂದರೆ ಏನು ಅಂತ ಗೊತ್ತಿರಬೇಕು. ಇನಿಷಿಯಲ್ ಪಾಯಿಂಟ್ ಅಂದರೆ ಎಲ್ಲಿಂದ ಸ್ಟಾರ್ಟ್ ಆಗ್ತಿದೆ, ಟರ್ಮಿನಲ್ ಪಾಯಿಂಟ್ ಅಂದರೆ ಎಲ್ಲಿಗೆ ಎಂಡ್ ಆಗ್ತಿದೆ. ಇನಿಷಿಯಲ್ ಪಾಯಿಂಟ್, ಟರ್ಮಿನಲ್ ಪಾಯಿಂಟ್. ಓಕೆ, ಆ್ಯಂಡ್ ಅದರ ರೆಪ್ರೆಸೆಂಟೇಷನ್ ಹೇಗೆ ಮಾಡ್ತೀರಾ, ಇನಿಷಿಯಲ್ ಪಾಯಿಂಟಿಗೆ ಎ ಅಂತ ಹೆಸರು ಕೊಟ್ಟು ಟರ್ಮಿನಲ್ಗೆ ಬಿ ಅಂತ ಕೊಟ್ಟರೆ ಎ ಬಿ ಬಾರ್ ಅಂತ ರೆಪ್ರೆಸೆಂಟ್ ಮಾಡ್ತೀರಾ. ಅದು ನಿಮಗೆ ಗೊತ್ತಿರಬೇಕು. ಓಕೆ, ಆ್ಯಂಡ್ ವೆನ್ ಕಮಿಂಗ್ ಟು 3D ಸ್ಪೇಸ್, 3D ಸ್ಪೇಸ್ ಏನಿದೆಯಲ್ಲ ಅದರಲ್ಲಿ ನಾವು ಹೇಳೋದಾದರೆ ಹೌ ಕೆನ್ ಯು ಟೆಲ್, ಎಸ್, ಹೌ ಕೆನ್ ಯು ಟೆಲ್ ಇನ್ 3D ಸ್ಪೇಸ್ ಇಫ್ ಯು ವಾಂಟ್ ಟು ಟೆಲ್. ಆ್ಯಂಡ್ ಬಿಫೋರ್ ದ್ಯಾಟ್ ಒನ್ ಮೋರ್ ಥಿಂಗ್, ಮ್ಯಾಗ್ನಿಟ್ಯೂಡ್ ಅಂದಮೇಲೆ ಯಾವತ್ತೇ ಆಗಲಿ ಪಾಸಿಟಿವ್ ಕ್ವಾಂಟಿಟಿ. ಓಕೆ, ದಟ್ ಮೀನ್ಸ್ ವಾಟ್, ಮ್ಯಾಗ್ನಿಟ್ಯೂಡ್ ಎಂದಿಗೆ ಇರಲಿ. ಲೆಂತ್, ಡಿಸ್ಟೆನ್ಸ್ ನೀವೇನು ಹೇಳ್ತೀರಿ, ಸಪೋಸ್ ನಿಮಗೆ ಯಾರಾದರೂ ಕೇಳ್ತಾರಪ್ಪ ನಿಮ್ಮ ಮನೆ ಇಲ್ಲಿಂದ ಎಷ್ಟು ದೂರ ಇದೆ, ಯಾವತ್ತಾದರೂ ಕೇಳಿದ್ದೀರಾ ನಮ್ಮ ಮನೆ ಇಲ್ಲಿಂದ -2 ಕಿಲೋಮೀಟರ್ಸ್ ಇದೆ ಅಂತೇಳಿ? ಇಲ್ಲ ತಾನೆ. ಯಾವತ್ತೇ ಆಗಲಿ ನಾವು ಹೇಳೋದೇನು 2 ಕಿಲೋಮೀಟರ್ಸ್ ಇಲ್ಲಿಂದ ಇದೆ, ಅಥವಾ 5 ಕಿಲೋಮೀಟರ್ಸ್, ಅಥವಾ 10 ಕಿಲೋಮೀಟರ್ಸ್. ಹೌದಾ, ಎಂದೂ ಕೂಡ ನಾವು -10 ಕಿಲೋಮೀಟರ್ಸ್ ಐತೆ ನಮ್ಮ ಮನೆ ಇಲ್ಲಿಂದ ಅಂತ ಹೇಳೋದಿಲ್ಲ. ಎಸ್ ಆರ್ ನೋ? ಸೊ ದೇರ್ ಫೋರ್ ಯು ಹ್ಯಾವ್ ಟು ರಿಮೆಂಬರ್, ಮ್ಯಾಗ್ನಿಟ್ಯೂಡ್ ಅನ್ನೋದು ಯಾವತ್ತೇ ಆಗಲಿ ಪಾಸಿಟಿವ್ ಕ್ವಾಂಟಿಟಿ ಇರುತ್ತೆ. ದೇರ್ ಫೋರ್ ರೈಟಿಂಗ್ ಮ್ಯಾಗ್ನಿಟ್ಯೂಡ್ ಆ್ಯಸ್ ಲೆಸ್ ದ್ಯಾನ್ 0 ಈಸ್ ಮೀನಿಂಗ್ಲೆಸ್. ಅರ್ಥ ಆಯ್ತಲ್ಲ? ಸೊ ಈ ರೀತಿ ಯಾವತ್ತೇ ಆಗಲಿ ನೀವು ಮ್ಯಾಗ್ನಿಟ್ಯೂಡ್ನ ಲೆಸ್ ದ್ಯಾನ್ 0 ಬರೀಲಿಕ್ಕಿಲ್ಲ, ಬರೀಲೇಬಾರ್ದು. ಬರೆದ್ರೆ ಇಟ್ಸ್ ಎ ಮಿಸ್ಟೇಕ್. ಓಕೆ, ರೈಟ್. ನೆಕ್ಸ್ಟ್ ನಾವೇನು ಹೇಳ್ತಾ ಇದ್ವಿ, 3 ಡೈಮೆನ್ಷನಲ್ಲಿ ವೆಕ್ಟರ್ನ ಹೇಳೋದು. ಹೌದಾ? ಸೊ ಅದನ್ನು ಹೇಳಬೇಕಂದ್ರೆ ವೆರಿ ಸಿಂಪಲ್. ಲೆಟ್ ಮೀ ಟೇಕ್ ದಿಸ್ ಔಟ್. ಓಕೆ, ಸೊ ಕಮಿಂಗ್ ಟು 3 ಡೈಮೆನ್ಷನ್. 3 ಡೈಮೆನ್ಷನ್ ಅಂದರೆ ಏನಾಗುತ್ತಪ್ಪ, 3 ಡೈಮೆನ್ಷನ್ ಸ್ಪೇಸ್ ಅಂದರೆ ಗೊತ್ತಲ್ಲ, 3D ಚಾಪ್ಟರ್ ಕಲ್ತಿದ್ರೆ ಯು ವಿಲ್ ಬಿ ನೋಯಿಂಗ್ ಇಟ್. ಎನಿವೇಸ್, ಫಾರ್ ನೌ ಟ್ರೈ ಟು ಇಮ್ಯಾಜಿನ್ ಹಿಯರ್. ಸಿ, ದಿಸ್ ಇಸ್ 3D ಸ್ಪೇಸ್. ಅದನ್ನು ಡ್ರಾ ಮಾಡೋದು ಹೀಗೆ. ಫಸ್ಟ್ ಯು ಡ್ರಾ ದಿಸ್, ದೆನ್ ಒನ್ ಪ್ಲೇನ್. ಟೋಟಲ್ 3 ಪ್ಲೇನ್ಸ್ ಬೇಕು 3D ಬರೀಬೇಕು ಅಂದರೆ. ಹೌದಲ್ಲ? ಫಸ್ಟ್ PUC ಯಾರು ನೀಟಾಗಿ ಓದಿರ್ತಾರೋ ಅವರಿಗೆ ಕರೆಕ್ಟಾಗಿ ಐಡಿಯಾ ಇರುತ್ತೆ ಯಾವ ರೀತಿ ಬರೆಯೋದು ಅಂತ. ದಿಸ್ ಈಸ್ ಅನದರ್ ಪ್ಲೇನ್ ದಟ್ ಈಸ್ ಕಟಿಂಗ್ ದಿಸ್, ರೈಟ್? ನೆಕ್ಸ್ಟ್ ಕಮ್ಸ್ ದಿಸ್ ಒನ್. ಓಕೆ, ಸೊ ಇದನ್ನು ಯಾವ ರೀತಿ ಬರಿತೀರಾ, ದಿಸ್ ಈಸ್ ಒನ್ ಮೋರ್ ಪ್ಲೇನ್ ದಟ್ ಈಸ್ ಅಗೇನ್ ಕಟಿಂಗ್ ದಿಸ್ ಒನ್, ರೈಟ್? ಈ 3 ಪ್ಲೇನ್ಸಿಂದ ಕಟ್ಟಾಗಿ 1 2 3 4 ಹಿಂದ್ಗಡೆ ಇನ್ನೂ 4 ಬಾಕ್ಸ್, ಟೋಟಲ್ 8 ಆಕ್ಟ್ಯಾಂಟ್ಸ್ 3D ಅಂದರೆ. ಹೌದಲ್ವಾ? ಬೇಕಿದ್ರೆ ರೆಪ್ರೆಸೆಂಟ್ ಮಾಡಲಿಕ್ಕೆ ನಿಮಗೆ ಇದು ಈಸಿ ಆಗುತ್ತೆ ಅಂದರೆ, ಸಿ ಹಿಯರ್, ದಿಸ್ ಈಸ್ ಒನ್ ಪ್ಲೇನ್, ರೈಟ್? ಆ್ಯಂಡ್ ಇಫ್ ಐ ಟೇಕ್ ಬ್ಲೂ ಪೆನ್, ವೇಟ್ ಎ ಮಿನಿಟ್, ಯಾ, ಬ್ಲೂ ಪೆನ್ ತೊಗೊಂಡ್ರೆ ಇದೊಂದು ಪ್ಲೇನ್ ಆಯಿತಾ? ಸೊ 3D ವಿಜುವಲೈಸೇಷನ್ ಕರೆಕ್ಟಾಗಿ ಮಾಡಬೇಕು ನೀವು. ಓಕೆ, ರೈಟ್? ಈಗ ಅಬ್ಸರ್ವ್ ಮಾಡ್ಬೋದು ನೀವು 4 ಬಾಕ್ಸು, ಇಲ್ಲೊಂದು, ಇಲ್ಲಿನ್ನೊಂದು, ಇದು 3ನೇದು, ಇದು 4ನೇದು. ಓಕೆ, ಸೊ ಸೂನ್ ಐ ವಿಲ್ ಬಿ ಮೇಕಿಂಗ್ ಎ ಮಾಡೆಲ್ ಆಫ್ 3D ಆ್ಯಂಡ್ ಐ ವಿಲ್ ಶೇರ್ ದ್ಯಾಟ್ ವಿಡಿಯೋ ಆ್ಯಸ್ ವೆಲ್. ಅದರಲ್ಲಿ ನೀವು ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೋಬೋದು. ಇದು ಜಸ್ಟ್ 2 ಡೈಮೆನ್ಷನಲ್ಲಿ ಬರ್ದಿರೋದ್ರಿಂದ ಕ್ಲಿಯರಾಗಿ ವಿಜುವಲೈಸ್ ಆಗೋದು ಸ್ವಲ್ಪ ಕಷ್ಟ, ಆದರೆ ಯು ಕ್ಯಾನ್ ಟ್ರೈ. ಓಕೆ, ಆ ಮಾಡಲಲ್ಲಿ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ದಟ್ ಈಸ್ ಎ ಫ್ಯೂಚರ್ ಟಾಸ್ಕ್, ಸೊ ಲೀವ್ ಇಟ್, ರೈಟ್? ಸೊ ಈಗ ನಾವು ಹೇಳಲಿಕ್ಕೆ ಹೊರಟಿದ್ದೇನು, 3 ಡೈಮೆನ್ಷನಲ್ಲಿ ಒಂದು ವೆಕ್ಟರ್ನ ರೆಪ್ರೆಸೆಂಟ್ ಮಾಡಬೇಕಂದ್ರೆ ಹೇಗೆ ರೆಪ್ರೆಸೆಂಟ್ ಮಾಡ್ತೀರಾ? ಯು ರಿಕಾಲ್ ಹೌ, ಸಪೋಸ್ ಇದೇನಿದೆಯಲ್ಲ ಇದು ನಿಮ್ಮ ಆ್ಯಕ್ಸಿಸಲ್ಲಿ ನೀವು ರೆಪ್ರೆಸೆಂಟ್ ಆರಿಜಿನ್, ದಿಸ್ ಈಸ್ ಯುವರ್ ಎಕ್ಸ್ ಆ್ಯಕ್ಸಿಸ್, ದಿಸ್ ಈಸ್ ಯುವರ್ ಝೆಡ್ ಆ್ಯಕ್ಸಿಸ್. ಈ ಕಡೆ ಹಿಂದೆ ಹೋದರೆ ಅದೇನಾಗುತ್ತೆ, ನೆಗೆಟಿವ್ ಝೆಡ್ ಆ್ಯಕ್ಸಿಸ್ ಹಿಂದೆ ಇರೋದು. ಈ ಕಡೆ ವೈ ಆ್ಯಕ್ಸಿಸ್, ಇದು ಎಕ್ಸ್ ಆ್ಯಕ್ಸಿಸ್. ಈ ಕಡೆ ಬಂದರೆ ಅದೇನಾಗುತ್ತೆ, ಎಕ್ಸ್ ಡ್ಯಾಶ್ ಆಗುತ್ತೆ. ಕೆಳಗಡೆ ಬಂದರೆ ದಟ್ ಈಸ್ ಯುವರ್ ವೈ ಡ್ಯಾಶ್, ರೈಟ್? ಸೊ ಈ ರೀತಿ ತಾನೆ. ಈಗ ನಾವು ಈ ರೀತಿ ತೀರಾ ಕಾಂಪ್ಲಿಕೇಟೆಡ್ ಎವ್ರಿ ಟೈಮ್ ಬರೀಲಿಕ್ಕೆ ಆಗೋಲ್ಲ ಅಂತ ನಾವು ಬರೀ ಆ್ಯಕ್ಸಸ್ಗಳನ್ನು ಅಷ್ಟೇ ಯೂಸ್ ಮಾಡ್ತೀವಿ. ಈ ಥರ ಪ್ಲೇನ್ಸ್ನ ಬರೆಯೋದಿಲ್ಲ. ಪ್ಲೇನ್ಸು ನಮ್ಮ ತಲೆಯಲ್ಲೇ ಇರಬೇಕು, ಇಮ್ಯಾಜಿನೇಷನ್. ಓಕೆ, ಸೊ ವಾಟ್ ವಿಲ್ ಯು ರೈಟ್? ಎಕ್ಸ್ ಆ್ಯಕ್ಸಿಸ್, ವೈ ಆ್ಯಕ್ಸಿಸ್
ಆ್ಯಂಡ್ ಝೆಡ್ ಆ್ಯಕ್ಸಿಸ್. ಇದು ನಿಮಗೆ ಇಮ್ಯಾಜಿನೇಷನ್ ಹೇಗೆ, ನಿಮ್ಮ ಕಡೆಗೆ ಇದು ಪ್ಲೇನಿಂದ ಹೊರಗಡೆ, ಇದು ಪ್ಲೇನ್ ಅಂತ ಅಂದರೆ ಇದರಿಂದ ಹೊರಗಡೆ ಬರ್ತಿದೆ ಈ ಪಾಯಿಂಟ್. ಓಕೆ, ಸೊ ಸಾರಿ, ಈ ಆ್ಯಕ್ಸಿಸ್ ಝೆಡ್ ಆ್ಯಕ್ಸಿಸ್ ಈಸ್ ಪರ್ಪೆಂಡಿಕ್ಯುಲರ್ ಟು ದಿಸ್ ಪ್ಲೇನ್, ರೈಟ್? ಓಕೆ, ನೆಕ್ಸ್ಟ್ ನಾವು ಹೊರಟಿರೋದೇನು, ವೆಕ್ಟರ್ನ ಹೇಳೋದು, ರೈಟ್? ಸೊ ಇಫ್ ಪಿ ಈಸ್ ಎ ಪಾಯಿಂಟ್, ದೆರ್ ಈಸ್ ಒನ್ ಪಾಯಿಂಟ್ ಪಿ ಅನ್ನೋದು ಪಾಯಿಂಟ್ ಏನು ತಗೊಳ್ಳೋಣ, ಎಕ್ಸ್ ಕಾಮ ವೈ ಕಾಮ ಝೆಡ್. ಆ ಪಾಯಿಂಟು ಆರಿಜಿನಿಂದ ಎಷ್ಟು ದೂರ ಇದೆ, ಈ ರೀತಿ ಒಂದು ವೆಕ್ಟರ್ ಇದೆ ಆಯ್ತು. ಅಲ್ಲಿಗೆ ಏನು ಹೇಳಿ, ಒ ಪಿ ವೆಕ್ಟರ್ ನಾನು ರೆಪ್ರೆಸೆಂಟ್ ಮಾಡ್ತಿದ್ದೀನಿ. ಏನು, ಓ ಇಂದ ಪಿ ಡಿಸ್ಟೆನ್ಸ್. ಓಕೆ, ಸೊ ಓ ಇಂದ ಪಿ ಕಡೆಗೆ, ದಿಸ್ ಈಸ್ ಹೌ ಯು ಕ್ಯಾನ್ ರೆಪ್ರೆಸೆಂಟ್ ಇನ್ ದ 3 ಡೈಮೆನ್ಷನ್, ರೈಟ್? 3 ಡೈಮೆನ್ಷನಲ್ಲಿ ರೆಪ್ರೆಸೆಂಟ್ ಮಾಡೋದು ಅಂದರೆ ವೆರಿ ಈಸಿ. ಓ ಇಂದ ಪಿ ಕಡೆಗೆ ನೀವು ರೆಪ್ರೆಸೆಂಟ್ ಮಾಡಬೇಕಾಗುತ್ತೆ, ಒ ಪಿ ಬಾರ್. ಓಕೆ, ರೈಟ್? ಸೊ ಒ ಪಿ ಬಾರ್ ಈಸ್ ಈಕ್ವಲ್ ಟು ಅಂತ ರೆಪ್ರೆಸೆಂಟ್ ಮಾಡಿದ್ರೆ ಇದ್ರದ್ದು ಮೀನಿಂಗ್ ಏನು, ಓ ಇಸ್ ದ ಇನಿಷಿಯಲ್ ಪಾಯಿಂಟ್, ಪಿ ಇಸ್ ದ ಟರ್ಮಿನಲ್ ಪಾಯಿಂಟ್. ಆ್ಯಂಡ್ ರಿಮೆಂಬರ್ ಒನ್ ಥಿಂಗ್, ವೆಕ್ಟರ್ಸಲ್ಲಿ ಯಾವತ್ತೇ ಆಗಲಿ ಆರಿಜಿನ್ನಿಂದ ಯಾವುದಾದ್ರೂ ತೊಗೊತಿದ್ದೀವಿ ಅಂದರೆ ಆರಿಜಿನ್ನ ನಾವು ಯಾವತ್ತೇ ಆಗಲಿ ಇನಿಷಿಯಲ್ ಪಾಯಿಂಟ್ ಅಂತಲೇ ಟ್ರೀಟ್ ಮಾಡಬೇಕಾಗುತ್ತೆ. ಓಕೆ, ಸೊ ಒ ಪಿ ಬಾರ್ ಅನ್ನೋದೇನು, ದಿಸ್ ಈಸ್ ಕಾಲ್ಡ್ ಆ್ಯಸ್, ಇದು ಒಂದು ವೆಕ್ಟರೇ ಆದರೆ ಇದಕ್ಕೊಂದು ಸ್ಪೆಸಿಫಿಕ್ ಟೈಪ್ ಹೇಳ್ತೀವಿ, ದಟ್ ಈಸ್ ಕಾಲ್ಡ್ ಪೊಸಿಷನ್ ವೆಕ್ಟರ್. ಏನಂತ ಕರೀತೀರಾ, ಪೊಸಿಷನ್ ವೆಕ್ಟರ್ ಆಫ್ ಪಾಯಿಂಟ್ ಪಿ. ಓಕೆ, ಸೊ ಅದನ್ನು ಏನಂತಾರೆ, ಪೊಸಿಷನ್ ವೆಕ್ಟರ್ ಆಫ್ ಪಾಯಿಂಟ್ ಪಿ. ಸಪೋಸ್ ನಾನು ಅದೇ ಎ ಪಾಯಿಂಟ್ ಅಂತ ಬರ್ಕೊಂಡಪ್ಪ, ಎ ಅನ್ನೋದೊಂದು ಪಾಯಿಂಟ್ ಬರೀತೀನಿ, 1 2 3 ಅಂತ ಅಂದ್ಕೊಳ್ರಿ. ಸೊ ಎಗೆ ಪೊಸಿಷನ್ ವೆಕ್ಟರ್ ಬರೀರಿ ಅಂದರೆ ಏನು, ಓ ಎ ಬಾರ್. ಅರ್ಥ ಆಯ್ತಲ್ಲ? ಸೊ ಇದನ್ನು ನಾವು ಈ ನಂಬರ್ಸ್ ಇಟ್ಕೊಂಡು ಹೇಗೆ ರೆಪ್ರೆಸೆಂಟ್ ಮಾಡ್ಬೋದು ಅನ್ನೋದನ್ನು ಸ್ವಲ್ಪ ಟೈಮಲ್ಲಿ ಹೇಳ್ತೀನಿ ನಾನು, ಡೋಂಟ್ ವರಿ ಅಬೌಟ್ ಇಟ್. ಓಕೆ, ಸೊ ನೆನಪಿರಲಿ, ಓ ಎ ಬಾರ್ ಅಂದರೆ ಪೊಸಿಷನ್ ವೆಕ್ಟರ್ ಆಫ್ ದ ಪಾಯಿಂಟ್ ಎ. ಆ್ಯಂಡ್ ಸಪೋಸ್ ಐ ರೈಟ್ ಓ ಸಿ ಬಾರ್, ದೆನ್ ವಾಟ್ ಈಸ್ ದ ಮೀನಿಂಗ್, ಪೊಸಿಷನ್ ವೆಕ್ಟರ್ ಆಫ್ ದ ಪಾಯಿಂಟ್ ಸಿ. ಓಕೆ, ರೈಟ್? ಇದು ನಿಮಗೆ ಗೊತ್ತಿರಬೇಕು. ಅಟ್ ದ ಸೇಮ್ ಟೈಮ್ ಮ್ಯಾಗ್ನಿಟ್ಯೂಡ್ ಅಂದರೆ ಈ ಲೆಂತ್ ಒ ಪಿ, ಹೌದಾ? ಸೊ ಈ ಲೆಂತನ್ನು ನೀವು ಹೇಗೆ ಬರೀತೀರ್ರಿ, ಸೇಮ್ ಮಾಡ್ ಮಧ್ಯದಲ್ಲಿ ಬರೆದ್ರೆ ಒ ಪಿ ಬಾರ್, ದಿಸ್ ಈಸ್ ಯುವರ್ ಮ್ಯಾಗ್ನಿಟ್ಯೂಡ್ ಆಫ್ ಒ ಪಿ ಬಾರ್. ಓಕೆ, ಸೊ ಪ್ರತಿ ಸಲ ಒ ಪಿ ಬಾರ್ ಇನ್ನೇನು ಬರೆಯೋದು ಅಂತ ಇದನ್ನು ಆರ್ ಬಾರ್ ಅಂತ ರೆಪ್ರೆಸೆಂಟ್ ಮಾಡಿಬಿಟ್ಟು ಕೆಲವೊಂದು ಬುಕ್ಸಲ್ಲಿ ಆರ್ ಬಾರ್ ಅಂತಲೂ ತಗೋತಾರೆ. ಅರ್ಥ ಆಯ್ತಲ್ಲ? ಸೊ ವಾಟ್ ವಿ ಹ್ಯಾವ್ ಲರ್ನ್ಡ್, ವೆಕ್ಟರ್ ಅಂದರೆ ಏನು, ಕ್ವಾಂಟಿಟಿ ದಟ್ ಈಸ್ ಹ್ಯಾವಿಂಗ್ ದಿ ಡೈರೆಕ್ಷನ್ ಆ್ಯಂಡ್ ಮ್ಯಾಗ್ನಿಟ್ಯೂಡ್. ಆ್ಯಂಡ್ ಇನ್ 3 ಡೈಮೆನ್ಷನ್ ಸ್ಪೇಸ್ ಯಾವುದಾದ್ರೂ ಒಂದು ಪಾಯಿಂಟ್ ಇದೆ ಅಂದರೆ ಆ ಪಾಯಿಂಟನ್ನು ಆರಿಜಿನಿಂದ ಆ ಪಾಯಿಂಟ್ ಕಡೆಗೆ ನಾನು ಆ್ಯರೋ ಮಾರ್ಕ್ ಹಾಕಿ ಒಂದು ವೆಕ್ಟರ್ ಫಾರ್ಮ್ ಬರೆದ್ರೆ ದಟ್ ವೆಕ್ಟರ್ ಒ ಪಿ ಬಾರ್, ಆರಿಜಿನ್ನಿಂದ ಆ ಪಾಯಿಂಟಿಗೆ ನಾನು ಬರೆದ್ರೆ ಅದನ್ನು ನಾನೇನಂತ ಕರಿತೀನಿ, ಒ ಪಿ ಬಾರ್. ಅದು ಏನಾಗುತ್ತೆ, ನಮ್ಮದು ಪೊಸಿಷನ್ ವೆಕ್ಟರ್ ಆಫ್ ದಟ್ ಪರ್ಟಿಕ್ಯುಲರ್ ಪಾಯಿಂಟ್. ಇಲ್ಲಿ ಪಿ ಇರೋದ್ರಿಂದ ಪೊಸಿಷನ್ ವೆಕ್ಟರ್ ಆಫ್ ಪಾಯಿಂಟ್ ಪಿ. ಎ ತೊಗೊಂಡ್ರೆ ಪೊಸಿಷನ್ ವೆಕ್ಟರ್ ಆಫ್ ಎ, ಬಿ ತೊಗೊಂಡ್ರೆ ಪೊಸಿಷನ್ ವೆಕ್ಟರ್ ಆಫ್ ಬಿ. ಓಕೆ, ರೈಟ್? ಸೊ ಜನರಲಿ ಪ್ರಾಬ್ಲಮ್ಸ್ ಮಾಡಬೇಕಾದ್ರೆ ಪೊಸಿಷನ್ ವೆಕ್ಟರ್ ಆಫ್ ಒ ಎ ಬಾರ್ ಅಂದರೆ ಸ್ಮಾಲ್ ಎ ಬಾರ್, ಒ ಸಿ ಬಾರ್ ಅಂದರೆ ಸ್ಮಾಲ್ ಸಿ ಬಾರ್, ಒ ಬಿ ಬಾರ್ ಇದ್ದಿದ್ರೆ ಬಿ ಬಾರ್, ಈ ರೀತಿ ನಾವು ಯೂಸ್ ಮಾಡ್ತಾ ಹೋಗ್ತೀವಿ. ದಟ್ ಈಸ್ ಯುವರ್ ವಿಶ್ ಆ್ಯಕ್ಚುಲಿ. ಸೊ ಕನ್ಫ್ಯೂಸ್ ಆಗೋದು ಬೇಡ ಅಂದರೆ ಎ ಬಿ ಸಿ ಅಂತಲೇ ಯೂಸ್ ಮಾಡ್ತಾರೆ ಜಾಸ್ತಿ ಜನ. ಸೊ ದ್ಯಾಟ್ಸ್ ಫೈನ್. ಓಕೆ, ಯು ಕ್ಯಾನ್ ಯೂಸ್ ದ್ಯಾಟ್ ಒನ್. ನೆಕ್ಸ್ಟು ಒ ಪಿ ಬಾರಿಂದು ವ್ಯಾಲ್ಯೂ ನಾನು ಕಂಡುಹಿಡಿಬೇಕಲ್ಲ. ನಮಗೆ ಗೊತ್ತಿದೆ ಏನು, ಡಿಸ್ಟೆನ್ಸ್ ಫಾರ್ಮುಲಾ ಗೊತ್ತಿದೆ. ಓ ಪಾಯಿಂಟ್ ಗೊತ್ತಾ, 0, 0, 0. ಫಸ್ಟ್ ಇಯರ್ 3 ಡೈಮೆನ್ಷನಲ್ಲಿ ನೀವು ಒಂದು ಕಾನ್ಸೆಪ್ಟ್ ಕಲ್ತಿರ್ತೀರ, ಡಿಸ್ಟೆನ್ಸ್ ಬಿಟ್ವೀನ್ 2 ಪಾಯಿಂಟ್ಸ್. 3 ಡೈಮೆನ್ಷನಲ್ಲಿ ಡಿಸ್ಟೆನ್ಸ್ ಬಿಟ್ವೀನ್ 2 ಪಾಯಿಂಟ್ಸ್ ಅಂದರೆ ಏನು ಬರೀತೀರಿ ಹೇಳ್ರಿ, ಮ್ಯಾಗ್ನಿಟ್ಯೂಡ್ ಆಫ್ ಒ ಪಿ ಬಾರ್ ಅಂದರೆ ಒಂದು ನಂಬರ್. ಓಕೆ, ಸೊ ಡಿಸ್ಟೆನ್ಸ್ ಫಾರ್ಮುಲಾ ಏನಿದೆ, x2 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವೇರ್ ಪ್ಲಸ್ z2 minus z1 whole square. Correct? So this is what is the distance formula. Yes or no? ಸೊ ಈ ಡಿಸ್ಟೆನ್ಸ್ ಫಾರ್ಮುಲಾ ನೀವು ಕಲ್ತಿರ್ತೀರಾ ನಿಮ್ಮ ಫಸ್ಟ್ ಪಿ ಯು ಸಿಯಲ್ಲಿ. ಸೊ ಓ ಅನ್ನೋ ಪಾಯಿಂಟ್ ಏನೋ ಆರಿಜಿನ್ ಆಗುತ್ತೆ. ಆವಾಗ ಏನಾಗುತ್ತೆ ಇಲ್ಲಿ ನಿಮಗೆ, ಎಕ್ಸ್ ಮೈನಸ್ 0 ಹೋಲ್ ಸ್ಕ್ವೇರ್ ಪ್ಲಸ್ ವೈ ಮೈನಸ್ 0 ಹೋಲ್ ಸ್ಕ್ವೇರ್ ಪ್ಲಸ್ z minus 0 whole square. Therefore, magnitude of OP is nothing but square root of ಏನಾಗುತ್ತೆ, x ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಝೆಡ್ ಸ್ಕ್ವೇರ್. ನೆನಪಿರಲಿ, ಯಾವುದೇ ಒಂದು ಪಾಯಿಂಟು ಆರಿಜಿನಿಂದ ಎಷ್ಟು ದೂರ ಇದೆ ಅಂದರೆ ಆ ಪಾಯಿಂಟಿನ ಈ ನಂಬರ್ಸ್ ಇದಾವಲ್ಲ ಇವನ್ನ ಸ್ಕ್ವೇರ್ ಮಾಡಿ ಬರಿಬೇಕು. ಆ ನಂಬರ್ಸ್ನ ಏನಂತ ಕರಿತೀವಿ, ಸ್ಕೇಲಾರ್ ಕಾಂಪೊನೆಂಟ್ಸ್. ದಟ್ ಆಲ್ಸೋ ಐ ವಿಲ್ ಟೆಲ್ ಯು, ವೇಟ್ ಎ ಮಿನಿಟ್. ಓಕೆ, ಸೊ ಅಲ್ಲಿಗೆ ಏನೇನು ಗೊತ್ತಾಯಿತು, ಪಾಯಿಂಟ್ 3D ಅಲ್ಲಿ ಈ ರೀತಿ ಇದ್ದರೆ ಅದರದ್ದು ಪೊಸಿಷನ್ ವೆಕ್ಟರ್ ಅಷ್ಟೇ ನಮಗೆ ಗೊತ್ತಾಗಿರೋದು, ಹೌದಲ್ವಾ? ಇನ್ನೂ ಒಂದು ಕಾನ್ಸೆಪ್ಟ್ ನಿಮಗೇನು ಗೊತ್ತಿರಬೇಕಂದ್ರೆ, ಲೆಟ್ ಮಿ ಜಸ್ಟ್ ಆನ್ ದ ಪೇಜ್. ಇನ್ನೂ ಒಂದು ಕಾನ್ಸೆಪ್ಟ್ ಈಸ್ ದಟ್
ಈ ಒ ಪಿ ಬಾರ್ ಬರ್ತವಲ್ಲ ನಾವು, ಸೊ ಅದರಲ್ಲಿ ನಮಗೇನು ಗೊತ್ತು, ಪಿ ಅನ್ನೋವಂಥ ಪಾಯಿಂಟು ಎಕ್ಸ್ ವೈ ಝೆಡ್ ಅಂತ, ರೈಟ್. ಸೊ ಒ ಪಿ ಬಾರ್ ನಾನು ವೆಕ್ಟರ್ ಅಂತ ಅಂದೆ. ವೆಕ್ಟರ್ ಅನ್ನೋದನ್ನ ಆ್ಯಕ್ಚುಲಾಗಿ ರೆಪ್ರೆಸೆಂಟ್ ಮಾಡೋದು ಹೇಗೆ ಅಂತ ಅಂದರೆ, ಅದಕ್ಕೆ ಅರ್ಥ ಮಾಡ್ಕೋಬೇಕಂದ್ರೆ ನಿಮಗೊಂದು ಕಾನ್ಸೆಪ್ಟ್ ಗೊತ್ತಿರಬೇಕು, ದಟ್ ಈಸ್ ಯೂನಿಟ್ ವೆಕ್ಟರ್ಸ್. ಓಕೆ, ಯೂನಿಟ್ ವೆಕ್ಟರ್ಸ್ ಬಗ್ಗೆ ಗೊತ್ತಿರಬೇಕು, ರೈಟ್. ಸೊ ಯೂನಿಟ್ ವೆಕ್ಟರ್ ಅಂತ ಅಂದರೆ ಏನು, ದ ವೆಕ್ಟರ್ ವಿಚ್ ಈಸ್ ಹ್ಯಾವಿಂಗ್ ಮ್ಯಾಗ್ನಿಟ್ಯೂಡ್ ಈಸ್ ಈಕ್ವಲ್ ಟು 1 MAG. ಮ್ಯಾಗ್ನಿಟ್ಯೂಡ್, ಯಾವ ವೆಕ್ಟರ್ಸಿನ ಮ್ಯಾಗ್ನಿಟ್ಯೂಡ್ ಯೂನಿಟ್ ಇರುತ್ತೆ, ಯೂನಿಟ್ ಅಂದರೆ 1. ಸೊ ಯಾವ ವೆಕ್ಟರ್ಸಿನ ಮ್ಯಾಗ್ನಿಟ್ಯೂಡ್ 1 ಇರುತ್ತೋ ಅಂಥದ್ದನ್ನು ನಾವೇನಂತ ಕರಿತೀವಿ, ಯೂನಿಟ್ ವೆಕ್ಟರ್ ಅಂತ ಕರಿತೀವಿ. ಸೊ ಇದರಲ್ಲಿ ನಾನು ತಿಳ್ಕೊಬೇಕಾಗಿರೋದು ಏನಂದರೆ, ಯೂನಿಟ್ ವೆಕ್ಟರ್ ಅಲಾಂಗ್ ಎಕ್ಸ್ ಆ್ಯಕ್ಸಿಸ್. ಎಕ್ಸ್ ಆ್ಯಕ್ಸಿಸಲ್ಲಿ ಯೂನಿಟ್ ವೆಕ್ಟರ್ನ ನಾವು ಸ್ಟ್ಯಾಂಡರ್ಡ್ ಫಾರ್ಮ್ ರೆಪ್ರೆಸೆಂಟ್ ಮಾಡೋದು ಐ ಕ್ಯಾಪ್. ವೈ ಆ್ಯಕ್ಸಿಸಲ್ಲಿ ಏನು ಯೂನಿಟ್ ವೆಕ್ಟರ್ ಇದೆ ಅದನ್ನು ನಾವು ಸ್ಟ್ಯಾಂಡರ್ಡ್ ಆಗಿ ರೆಪ್ರೆಸೆಂಟ್ ಮಾಡೋದು ಜೆ ಕ್ಯಾಪ್. ಝೆಡ್ ಆ್ಯಕ್ಸಿಸಲ್ಲಿ ಏನು ಯೂನಿಟ್ ವೆಕ್ಟರ್ ಇದೆ ಅದನ್ನು ನಾವು ಸ್ಟ್ಯಾಂಡರ್ಡ್ ಫಾರ್ಮ್ ಆಗಿ ರೆಪ್ರೆಸೆಂಟ್ ಮಾಡೋದು ಕೆ ಕ್ಯಾಪ್. ಸೊ ಇದು ಮೋಸ್ಟ್ ಸ್ಟೂಡೆಂಟ್ಸಿಗೆ ಗೊತ್ತಿರಲ್ಲ, ವೆಕ್ಟರ್ ಅಂದರೆ ಸುಮ್ಮನೆ ಐ ಕ್ಯಾಪ್ ಜೆ ಕ್ಯಾಪ್ ಕೆ ಕ್ಯಾಪ್ ಇರಬೇಕು ಮ್ಯಾಮ್ ಅಂತ ಅಂತೀರ. ಬಟ್ ವಾಟ್ ಈಸ್ ದ ಆ್ಯಕ್ಚುಯಲ್ ಮೀನಿಂಗ್? ದ ಆ್ಯಕ್ಚುಯಲ್ ಮೀನಿಂಗ್ ಇಸ್ ದಟ್ ಐ ಕ್ಯಾಪ್ ಅಂದರೆ ಈ ಥರ ನೀವು ಆ್ಯಕ್ಸಿಸ್ ಬರೀತಿರಲ್ಲಪ್ಪ, ಸೊ ಈ ಎಕ್ಸ್ ಆ್ಯಕ್ಸಿಸು, ವೈ ಆ್ಯಕ್ಸಿಸು, ಝೆಡ್ ಆ್ಯಕ್ಸಿಸು, ಇಲ್ಲಿ ಎಷ್ಟೊಂದು ಯೂನಿಟ್ಸ್ ಇರ್ತವೆ. ಯೂನಿಟ್ಸ್ ಅಂದರೆ ಏನಿರ್ತದೆ, ಆರಿಜಿನ್ 1 2 3, ಇಲ್ಲಿ 1 2 3, ಇಲ್ಲಿ 1 2. ನಾನು ಸದ್ಯಕ್ಕೆ ಪಾಸಿಟಿವ್ ಎಕ್ಸ್ ಆ್ಯಕ್ಸಿಸ್ ಅಷ್ಟೇ ಕನ್ಸಿಡರ್ ಮಾಡ್ತಿದ್ದೀನಿ, ಹೌದಲ್ಲ. ಸೊ ಈ ಆರಿಜಿನಿಂದ 1 ಯೂನಿಟ್ ಡಿಸ್ಟೆನ್ಸ್ ಇದೆಯಲ್ಲ, ಇದನ್ನು ನಾವು ಸ್ಟ್ಯಾಂಡರ್ಡ್ ಆಗಿ ರೆಪ್ರೆಸೆಂಟ್ ಮಾಡೋದು ಐ ಕ್ಯಾಪ್. ಅರ್ಥ ಆಯ್ತಲ್ಲ. ಸೊ ಎಕ್ಸ್ ಆ್ಯಕ್ಸಿಸಲ್ಲಿ ಇರುವಂತಹ ಯೂನಿಟ್ ವೆಕ್ಟರ್ ಈಸ್ ಐ ಕ್ಯಾಪ್. ವೈ ಆ್ಯಕ್ಸಿಸ್ ಕಡೆ ನಾನು ಇಷ್ಟು ತಗೊಂಡ್ರೆ ಇದನ್ನು ರೆಪ್ರೆಸೆಂಟ್ ಮಾಡೋದು ಜೆ ಕ್ಯಾಪ್. ಝೆಡ್ ಆ್ಯಕ್ಸಿಸ್ ಕಡೆ ನಾನು ಯೂನಿಟ್ ವೆಕ್ಟರ್ ತಗೊಂಡ್ರೆ ಇದನ್ನು ನಾನು ರೆಪ್ರೆಸೆಂಟ್ ಮಾಡೋದು ಕೆ ಕ್ಯಾಪ್. ಅರ್ಥ ಆಯ್ತಲ್ಲ. ದ ಮೀನಿಂಗ್ ಆಫ್ ಐ ಕ್ಯಾಪ್, ಜೆ ಕ್ಯಾಪ್, ಕೆ ಕ್ಯಾಪ್ ಈಸ್ ನಥಿಂಗ್ ಬಟ್ ಆಲ್ ದೀಸ್ ಯೂನಿಟ್ ವೆಕ್ಟರ್ಸ್ along x-axis is I cap. That is standard denotation, okay? Don't say like ma'am I cap ಬರಲಿ ಬೇರೆದು ಬರಿಬೋದಾ ಅಂದರೆ, ನೋ, ದಟ್ ಈಸ್ ಅ ಸ್ಟ್ಯಾಂಡರ್ಡ್ ರೆಪ್ರೆಸೆಂಟೇಷನ್, ಹಿಂಗೆ ಬರಿಬೇಕು ಅಂತೇಳಿ. ಓಕೆ, ಸೊ ಯೂನಿಟ್ ವೆಕ್ಟರ್ ಕಾನ್ಸೆಪ್ಟ್ ಗೊತ್ತಾದರೆ ನಿಮಗೆ ಈಗ ಬರೆಯೋದು ಈಸಿ ಆಗುತ್ತೆ. ನಾವೇನು ಬರೆಯೋಕ್ಕೆ ಹೊರಟಿದ್ವಿ, ಪಾಯಿಂಟ್, ಈ ಪಾಯಿಂಟ್ ಯೂಸ್ ಮಾಡಿ ಪೊಸಿಷನ್ ವೆಕ್ಟರ್ ಬರಿಬೇಕಂತ ಇದ್ವಿ, ಹೌದಾ. ಈಗ ಅರ್ಥ ಮಾಡ್ಕೊಳ್ಳಿ, ಪೊಸಿಷನ್ ವೆಕ್ಟರ್ನ ಬರೆಯೋದು ಹೇಗೆ ಅಂದರೆ, ಆ ಪಾಯಿಂಟ್ ಏನಿದೆ ಅದ್ರ ಜೊತೆಗೆ ವೆಕ್ಟರ್ ಸಿಂಬಲ್ ಪ್ಲಸ್ ವೈ ಕೋಆರ್ಡಿನೇಟ್ ಜೊತೆಗೆ ವೈ ಆ್ಯಕ್ಸಿಸಲ್ಲಿ ಇರುವಂತಹ ಯೂನಿಟ್ ವೆಕ್ಟರ್, ಝೆಡ್ ಕೋಆರ್ಡಿನೇಟ್ ಜೊತೆಗೆ ಝೆಡ್ ಆ್ಯಕ್ಸಿಸಲ್ಲಿ ಇರುವಂತಹ ಯೂನಿಟ್ ವೆಕ್ಟರ್. ಈ ರೀತಿ ಬರೆದ್ರೆ ನಿಮಗೆ ಪೊಸಿಷನ್ ವೆಕ್ಟರ್ ಸಿಗುತ್ತೆ. ಅರ್ಥ ಆಯ್ತಲ್ಲ. ಸೊ ಕೊಟ್ಟಿರುವಂತಹ ಈ ನಂಬರ್ಸ್ ಇದೆಯಲ್ಲ ಎಕ್ಸ್ ವೈ ಝೆಡ್, ಸಪೋಸ್ ದೇರ್ ಇಸ್ ಎ ಪಾಯಿಂಟ್ ಪಿ, ದಿಸ್ ಇಸ್ ಅ ಪಾಯಿಂಟ್ ಇನ್ 3D ಸ್ಪೇಸ್, ದಿಸ್ ಪಾಯಿಂಟ್ ಈಸ್ ಫಾರ್ ಎಕ್ಸಾಂಪಲ್ 2, 3, 5 ಅಂತ ಅಂದ್ಕೊಳ್ರಿ. ಈಗ ಇದ್ರದ್ದು ಪೊಸಿಷನ್ ವೆಕ್ಟರ್ ಬರೀಬೇಕು. ಹೇಗೆ ಬರೀತೀರಿ, ಆರಿಜಿನಿಂದ ಎಷ್ಟು ದೂರ ಇದೆ ಅನ್ನೋದನ್ನ ಹೇಗೆ ಬರೀತೀರಾ, ರೈಟ್. ನಥಿಂಗ್ ಬಟ್ ಒ ಪಿ ಬಾರ್ ಇಸ್ ಈಕ್ವಲ್ ಟು ಆರಿಜಿನಿಂದ ಎಷ್ಟು, ಎಕ್ಸ್ ಆ್ಯಕ್ಸಿಸಲ್ಲಿ ಎಷ್ಟು ದೂರ ಇದೆ 2. ಈಗ ವೆಕ್ಟರ್ ಫಾರ್ಮ್ ರೆಪ್ರೆಸೆಂಟ್ ಮಾಡ್ಬೇಕು ತಾನೆ, ಸೊ ಹಾಗಾಗಿ 2 ಜೊತೆ ಎಕ್ಸ್ ಕೋಆರ್ಡಿನೇಟ್ ತಾನೆ, ಎಕ್ಸ್ ಕೋಆರ್ಡಿನೇಟ್ ಜೊತೆ ಎಕ್ಸ್ ಆ್ಯಕ್ಸಿಸಲ್ಲಿ ಇರುವಂತಹ ಯೂನಿಟ್ ವೆಕ್ಟರ್. ನೆಕ್ಸ್ಟ್ ವೈ ಕೋಆರ್ಡಿನೇಟ್ ಜೊತೆ ವೈ ಆ್ಯಕ್ಸಿಸಲ್ಲಿ ಇರುವಂತಹ ಯೂನಿಟ್ ವೆಕ್ಟರ್, ಝೆಡ್ ಕೋಆರ್ಡಿನೇಟ್ ಜೊತೆಗೆ ಝೆಡ್ ಆ್ಯಕ್ಸಿಸಲ್ಲಿ ಇರುವಂತಹ ಯೂನಿಟ್ ವೆಕ್ಟರ್. ಈ ರೀತಿ ನೀವು ಪಾಯಿಂಟ್ ಇದ್ದರೆ ಅದರದ್ದು ಕರೆಸ್ಪಾಂಡಿಂಗ್ ವೆಕ್ಟರ್ ಫಾರ್ಮ್ನ ಬರಿಬಹುದು, ನೆನಪಿರಲಿ. ಓಕೆ, ಅದರಲ್ಲಿ ಇನ್ನೂ ಒಂದು ಪಾಯಿಂಟ್ ನಿಮಗೇನು ಗೊತ್ತಿರಬೇಕಂದ್ರೆ, ಎಕ್ಸ್ ಕಾಮ ವೈ ಕಾಮ ಝೆಡ್ ಇದೆಯಲ್ಲ, ಸಾರಿ, ಎಕ್ಸ್ ಕಾಮ ವೈ ಕಾಮ ಝೆಡ್ ಅಂದರೆ ನಂಬರ್ಸು 2, 3, 5. ಈ ನಂಬರ್ಸ್ಗಳನ್ನು ನೀವೇನಂತ ಕರಿತೀರಾ, ಸ್ಕೇಲಾರ್ ಕಾಂಪೊನೆಂಟ್ಸ್. ಓಕೆ, ಹಾಗಾದರೆ ಐ ಕ್ಯಾಪ್, ಜೆ ಕ್ಯಾಪ್, ಕೆ ಕ್ಯಾಪ್ನ ಏನಂತ ಕರಿತೀರಾ, ಕೆ ಕ್ಯಾಪ್ನ ವೆಕ್ಟರ್ ಕಾಂಪೊನೆಂಟ್ಸ್. ಓಕೆ, ಸೊ ಯು ಮಸ್ಟ್ ನೋ ಸ್ಕೇಲಾರ್ ಕಾಂಪೊನೆಂಟ್ಸ್ ಅಂದರೆ ಏನು, ವೆಕ್ಟರ್ ಕಾಂಪೊನೆಂಟ್ಸ್ ಅಂದರೆ ಏನು. ಸ್ಕೇಲಾರ್ ಪ್ಲಸ್ ವೆಕ್ಟರ್ ಇದು ಕಂಬೈನ್ ಆಗಿ ಟೋಟಲಿ ಒಂದು ವೆಕ್ಟರ್ನ ನಾವು ಬರಿತೀವಿ. ಓಕೆ, ಸೊ ಇದರಲ್ಲಿ ಸ್ಕೇಲಾರ್ ಕಾಂಪೊನೆಂಟ್ಸ್ ಏನಾಗುತ್ತೆ, 2, 3, 5. ವೆಕ್ಟರ್ ಕಾಂಪೊನೆಂಟ್ಸ್ ಐ ಕ್ಯಾಪ್, ಜೆ ಕ್ಯಾಪ್, ಕೆ ಕ್ಯಾಪ್ ಆಗುತ್ತೆ. ಅರ್ಥ ಆಯ್ತಲ್ಲ. ಸೊ ಇದನ್ನು ನೀವು ಅರ್ಥ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ನೀವು ಕಲಿಬೇಕಾಗಿರೋ ಇನ್ನೂ ಒಂದು ಕಾನ್ಸೆಪ್ಟ್ ಏನಂದರೆ, ಅದು ನಾನು ಆಲ್ರೆಡಿ ಹೇಳಿದ್ನಲ್ಲ, ಐ ಕ್ಯಾಪ್, ಜೆ ಕ್ಯಾಪ್, ಯೂನಿಟ್ ವೆಕ್ಟರ್ ಅಂದರೆ ಮ್ಯಾಗ್ನಿಟ್ಯೂಡ್ ಆಫ್ ಐ ಕ್ಯಾಪ್ ಎಷ್ಟಾಗುತ್ತೆ, ಮ್ಯಾಗ್ನಿಟ್ಯೂಡ್ ಆಫ್ ಜೆ ಕ್ಯಾಪ್ ಎಷ್ಟಾಗುತ್ತೆ, ಮ್ಯಾಗ್ನಿಟ್ಯೂಡ್ ಆಫ್ ಕೆ ಕ್ಯಾಪ್ ಎಷ್ಟಾಗುತ್ತೆ ಹೇಳಿ, 1 ಆಗುತ್ತೆ. ಯಾಕೆ, ಅವು ಯೂನಿಟ್ ವೆಕ್ಟರ್ಸು, ಹಾಗಾಗಿ ಅದರದ್ದು ಮ್ಯಾಗ್ನಿಟ್ಯೂಡು 1 ಆಗುತ್ತೆ. ಓಕೆ, ರೈಟ್. ಕಮಿಂಗ್ ಟು ನೆಕ್ಸ್ಟ್ ಕಾನ್ಸೆಪ್ಟ್, ದಟ್ ಈಸ್
ಡೈರೆಕ್ಷನ್ ಕೊಸೈನ್ಸ್ ಆ್ಯಂಡ್ ಡೈರೆಕ್ಷನ್ ರೇಷಿಯೋಸ್. ಓಕೆ, ಡೈರೆಕ್ಷನ್ ಕೊಸೈನ್ಸ್ ಆ್ಯಂಡ್ ಡೈರೆಕ್ಷನ್ ರೇಷಿಯೋಸ್ ಅಂದರೆ ಏನು? ಓಕೆ, ಒಂದು ವೆಕ್ಟರ್ ಇದೆ, ಅದ್ರದ್ದು ಡೈರೆಕ್ಷನ್ ಕೊಸೈನ್ಸ್ ಏನಾಗುತ್ತೆ ಅಂತ ಒಂದು ಕ್ವಶನ್ ಕೇಳ್ತಾರೆ ನಿಮಗೆ. ಸೊ ಡೈರೆಕ್ಷನ್ ಕೊಸೈನ್ಸ್ ಅಂದರೆ ಏನು? ವೆರಿ ಸಿಂಪಲ್, ಐ ವಿಲ್ ಟೆಲ್ ಯು. ಸಿ, ಇಫ್ ದಿರ್ ಈಸ್ ಎ ವೆಕ್ಟರ್, ಆವಾಗಲೇ ನಾವು ತೊಗೊಂಡ್ವಲ್ಲ ಒ ಪಿ ಬಾರು, ಅದೇ ರೀತಿ ಒಂದು ತೊಗೊಳೋಣ ವೆಕ್ಟರ್. ಸೊ ಅದೇ ಒ ಪಿ ಬಾರ್ ತಗೊಳ್ಳೋಣ. ಇದು ಝೆಡ್ ಆ್ಯಕ್ಸಿಸ್ ನಿಮ್ಮದು. ಓಕೆ, ಸೊ ಇಲ್ಲಿ ನಾನು ಒಂದು ಒ ಪಿ ಬಾರ್ ಅನ್ನೋದು ವೆಕ್ಟರ್ ತೊಗೊಂಡಲ್ಲ. ಈ ವೆಕ್ಟರ್ ಇದೆಯಲ್ಲ, ಆ್ಯರೋ ಮಾರ್ಕ್ ಇರಲಿ, ಈ ವೆಕ್ಟರು ಎಕ್ಸ್ ಆ್ಯಕ್ಸಿಸು, ವೈ ಆ್ಯಕ್ಸಿಸ್, ಝೆಡ್ ಆ್ಯಕ್ಸಿಸ್ ಜೊತೆಗೆ ಸರ್ಟನ್ ಆ್ಯಂಗಲ್ ಕ್ರಿಯೇಟ್ ಮಾಡ್ತಿದ್ಯಾ. ಎಕ್ಸ್ ಜೊತೆಗೆ ಎಷ್ಟು? ಆಲ್ಫಾ. ವೈ ಜೊತೆಗೆ ಒಂದು ಬೀಟಾ ಆ್ಯಂಗಲ್ ಅಂದ್ಕೊಳ್ರಿ. ಆ್ಯಂಡ್ ಝೆಡ್ ಜೊತೆಗೆ ಒಂದು ಗಾಮಾ ಆ್ಯಂಗಲ್ ಅಂತ ಅಂದ್ಕೊಳ್ರಿ. ಅರ್ಥ ಆಯ್ತಲ್ಲ? ಸೊ ಈ ಆ್ಯಂಗಲ್ಸ್ ಒಂದು ವೆಕ್ಟರ್ ಅಂದಮೇಲೆ ಒಂದು ಆ್ಯಂಗಲ್ ಕ್ರಿಯೇಟ್ ಮಾಡ್ತಿದೆ. ಆ ಆ್ಯಂಗಲ್ಸ್ ಏನೇನು? ಆಲ್ಫಾ, ಬೀಟಾ, ಗಾಮಾ. ಈ ಆ್ಯಂಗಲ್ಸ್ನ ನೀವು ಡೈರೆಕ್ಷನ್ ಆ್ಯಂಗಲ್ಸ್ ಅಂತ ಕರಿತೀರಾ. ಓಕೆ, ಸೊ ಆ ಡೈರೆಕ್ಷನ್ ಆ್ಯಂಗಲ್ಸಿಗೆ ನಾನು ಕಾಸ್ ಅಪ್ಲೈ ಮಾಡಿಬಿಟ್ರೆ ಅದನ್ನು ಏನಂತ ಕರಿತೀರಾ? ಡೈರೆಕ್ಷನ್ ಕೊಸೈನ್ಸ್. ಕಾಸ್ ಅಪ್ಲೈ ಮಾಡಿದಾಗ ಇವನ್ನ ಏನಂತ ಕರಿತೀರಾ? ಡೈರೆಕ್ಷನ್ ಕೊಸೈನ್ಸ್. ಡಿ ಸಿಸ್ ಅಂತ ರೆಪ್ರೆಸೆಂಟ್ ಮಾಡ್ತೇವೆ ನಾವು. ಅರ್ಥ ಆಯ್ತಾ? ಆ್ಯಂಡ್ ಅಟ್ ದ ಸೇಮ್ ಟೈಮ್ ಅಗ್ಲಗ್ಲ ಕಾಸ್ ಆಲ್ಫಾ ಕಾಸ್ ಬಿಟ ಬರೀಲಿಕ್ಕೆ ಆಗೋಲ್ಲ ಅಂತ ಇದನ್ನು ನಾವು ಎಲ್ ಎಮ್ ಎನ್ ಸ್ಟ್ಯಾಂಡರ್ಡ್ ನೋಟೇಷನ್. ಕಾಸ್ ಆಲ್ಫಾ ಇಸ್ ನಥಿಂಗ್ ಬಟ್ ಎಲ್, ಕಾಸ್ ಬಿಟಾ ಇಸ್ ನಥಿಂಗ್ ಬಟ್ ಎಮ್, ಕಾಸ್ ಗಾಮಾ ಇಸ್ ನಥಿಂಗ್ ಬಟ್ ಎನ್ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಅರ್ಥ ಆಯ್ತಲ್ಲ? ಸೊ ಅಲ್ಲಿಗೆ ದೀಸ್ ಆರ್ ಕಾಲ್ಡ್ ಆಸ್ ಡೈರೆಕ್ಷನ್ ಕೊಸೈನ್ಸ್ ಆ್ಯಂಡ್ ದ ಆ್ಯಂಗಲ್ಸ್ ಆರ್ ಡೈರೆಕ್ಷನ್ ಆ್ಯಂಗಲ್ಸ್. ನಿಮ್ಮ ಕಾಂಪಿಟೇಟಿವ್ ಅಲ್ಲಿ ಈ ಕಾನ್ಸೆಪ್ಟ್ ಮೇಲೆ ಬಹಳ ಕ್ವಶನ್ಸ್ ಇರ್ತವೆ. ಓಕೆ, ಇಟ್ ಮೇ ಟೇಕ್ ಎ ವೆರಿ ಲಾಂಗ್ ಟೈಮ್, ಬಟ್ ಕಮಿಂಗ್ ಡೇಸಲ್ಲಿ ಮೇ ಬಿ ನಾನು ನಿಮಗೆ ಕಾಂಪಿಟೇಟಿವ್ ರಿಲೇಟೆಡ್ ಕೂಡ ಹೆಲ್ಪ್ ಮಾಡಬಹುದು. ಓಕೆ, ಸೊ ಐ ಡೋಂಟ್ ಗ್ಯಾರಂಟಿ ಇಟ್ ನೌ ಬಿಕಾಸ್ ಆಫ್ ದ ಬ್ಯುಸಿ ಶೆಡ್ಯೂಲ್ಸ್ ಐ ಆಮ್ ಗೆಟಿಂಗ್ ಇನ್ ಟು, ಬಟ್ ಐ ವಿಲ್ ಟ್ರೈ. ರೈಟ್? ಸೊ ಓಕೆ, ಎಲ್ ಎಮ್ ಎನ್ ಇದನ್ನು ನೀವೇನಂತ ಕರಿತೀರಾ? ಡೈರೆಕ್ಷನ್ ಕೊಸೈನ್ಸ್. ಹಾಗಾದರೆ ಕ್ವಶನ್ ಬರೋದೇನೆಂದರೆ, ಮ್ಯಾಮ್ ಡೈರೆಕ್ಷನ್ ರೇಷಿಯೋಸ್ ಅಂದರೆ ಏನು? ವಾಟ್ ಯು ಮೀನ್ ಬೈ ಡೈರೆಕ್ಷನ್ ರೇಷಿಯೋಸ್? ವೆರಿ ಸಿಂಪಲ್. ನಿಮಗೆ ಇಲ್ಲೇನು ಪಾಯಿಂಟಿಗೆ ಕೋಆರ್ಡಿನೇಟ್ಸ್ ಬಂದಿರ್ತಾವಲ್ಲ, ಆ ಕೋಆರ್ಡಿನೇಟ್ಸ್ನ ನೀವು ಡೈರೆಕ್ಷನ್ ರೇಷಿಯೋಸ್ ಅಂತ ಕರಿಬಹುದು, ಅಥವಾ ಅದ್ರ ಪ್ರಪೋರ್ಷನಲ್ ಆಗಿರುವಂತಹ ಬೇರೆ ನಂಬರ್ಸ್ನ ಕೂಡ ನೀವು ಡೈರೆಕ್ಷನ್ ರೇಷಿಯೋಸ್ ಅಂತ ಕರಿಬಹುದು. ಅಂದರೆ ಹೇಗೆ? ಅದನ್ನು ಒಂದು ಸ್ಮಾಲ್ ಡೆರಿವೇಷನ್ ಥರ ಮಾಡೋಣ. ಸಿ ಹಿಯರ್, ಇಲ್ಲಿ ನಾನು ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ನ ಡ್ರಾ ಮಾಡಿದ್ರೆ, ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅದು ಆ್ಯಕ್ಚುಲಿ ಈ ರೀತಿ ಬರಲ್ಲ, 3D ಸ್ಪೇಸ್ ಅಲ್ಲ. ಸೊ ಅದು ಹೋಗ್ಬಿಟ್ಟು ಆ್ಯಕ್ಚುಲಿ ಈ ಪ್ಲೇನಿಗೆ ರೈಟ್ ಆ್ಯಂಗಲ್ ಆಗಬೇಕು ಇಲ್ಲಿಗೆ. ಅರ್ಥ ಆಯ್ತಾ? ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಡಯಾಗ್ರಾಮ್ ಭಾಳ ಚೆನ್ನಾಗಿ ಕೊಟ್ಟಿದ್ದಾರೆ. ಯು ಕ್ಯಾನ್ ಗೋ ವಿತ್ ದ್ಯಾಟ್ ಒನ್. ಓಕೆ, ಕ್ಯೂಬ್ ಡ್ರಾ ಮಾಡಿಬಿಟ್ಟು ಆಮೇಲೆ ಅದನ್ನೇನು ಮಾಡಿದ್ದಾರೆ? ಕನೆಕ್ಟ್ ಮಾಡಿದ್ದಾರೆ. ರೈಟ್? ಸೊ ಆ ಟ್ರಯಾಂಗಲ್ನ ನೀವು ನೀಟಾಗಿ ಅಬ್ಸರ್ವ್ ಮಾಡಿದ್ರೆ ನಿಮಗೇನು ಸಿಗುತ್ತೆ ಅಂದರೆ, ಈ ಆರಿಜಿನಿಂದ ಯಾವುದೋ ಒಂದು ಪಾಯಿಂಟ್ ಎ, ಇಲ್ಲಿ ಯಾವುದೋ ಒಂದು ಪಾಯಿಂಟ್ ಪಿ. ಓಕೆ, ಈ ರೀತಿ ನಿಮಗೆ ಇಲ್ಲಿ ಸಿಕ್ಕಿರುತ್ತಲ್ಲ, ಇಲ್ಲಿ 90 ಡಿಗ್ರಿ ಇರುತ್ತೆ. ಓಕೆ, ಸೊ ಹಿಯರ್ ಯು ಆರ್ ಹ್ಯಾವಿಂಗ್ ಸಮ್ ಆ್ಯಂಗಲ್. ಓಕೆ, ಸಮ್ ಆ್ಯಂಗಲ್. ರೈಟ್? ಸೊ ನೀವು ಆ ಟ್ರಯಾಂಗಲಿಂದ ಏನು ಬರಿಬಹುದು ಅಂದರೆ, ಇಲ್ಲಿ ಆಲ್ಫಾ ಅಂತ ಅಂದ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್ ಒನ್ ಆ್ಯಂಗಲ್ ತೊಗೊಳೋಣ, ಆಲ್ಫಾ. ಆಲ್ಫಾ ಅನ್ನುವಂತಹ ಆ್ಯಂಗಲಿಂದ ನಾನೇನು ಬರಿಬಹುದು? ಈಗ ಕಾಸ್ ಆಲ್ಫಾ ಅಂತ ಬರೆದ್ರೆ ಏನು ಬರಿತೀನಿ ಹೇಳಿ? ಕಾಸ್ ಆಲ್ಫಾ ಅಂತಂದರೆ, ಎಸ್, ವಾಟ್ ಈಸ್ ಕಾಸ್ ಆಲ್ಫಾ? ಅಡ್ಜಸೆಂಟ್ ಬೈ ಹೈಪೋಟಿನಸ್. ಹೈಪೋಟಿನಸ್ ಅಂದರೆ 90 ಡಿಗ್ರಿಗೆ ಆಪೋಸಿಟ್. ದಿಸ್ ಈಸ್ ನಥಿಂಗ್ ಬಟ್ ಒ ಪಿ. ಒ ಪಿನ ನಾವು ರೆಪ್ರೆಸೆಂಟ್ ಮಾಡಿದಾವಾಗಲೇ ಏನು? ಆರ್ ಬಾರ್ ಅಂತ ರೆಪ್ರೆಸೆಂಟ್ ಮಾಡಿದ್ವಿ, ಹೌದಾ? ಈಗ ಮ್ಯಾಗ್ನಿಟ್ಯೂಡ್ ಬೇಕು. ಮ್ಯಾಗ್ನಿಟ್ಯೂಡ್ ಆಫ್ ಆರ್ ಬಾರ್ ಈಸ್ ಆರ್ ಅಂತ ಅಂದ್ಕೊಳ್ಳೋಣ. ಓಕೆ, ಜಸ್ಟ್ ಲೈಕ್ ಅವಾಗಲೇ ಹೇಳಿದ್ನಲ್ಲ, ಮ್ಯಾಗ್ನಿಟ್ಯೂಡ್ ಆಫ್ ಎ ಬಾರ್ನ ಸುಮ್ಮನೆ ಎ ಅಂತ ಅಂದ್ಕೊಂಡಿರೋಣ. ಅದೇ ಥರ ಆರ್ ಬಾರ್ನ ಆರ್ ಅಂತ ಅಂದ್ಕೊಳ್ಳೋಣ. ಅಡ್ಜಸೆಂಟ್ ಸೈಡ್ ಏನಾಗುತ್ತೆ? ಈ ಸೈಡ್ ತಾನೆ. ದಿಸ್ ಓ ಎ ಈಸ್ ನಥಿಂಗ್ ಬಟ್ ದ ಲೆಂತ್ ಆನ್ ದ ಎಕ್ಸ್ ಆ್ಯಕ್ಸಿಸ್. ನಾನು ತೊಗೊಂಡಿರೋ ಟ್ರಯಾಂಗಲ್ ಸದ್ಯಕ್ಕೆ ಎಕ್ಸ್ ಆ್ಯಕ್ಸಿಸ್ ಜೊತೆ ಆ್ಯಂಗಲ್ ಮಾಡ್ತಿದ್ದೆಲ್ಲ ಅದನ್ನು. ಸೊ ಏನಾಗುತ್ತೆ? ಎಕ್ಸ್ ಬೈ ಆರ್. ಇದನ್ನು ನಾನು ಆವಾಗಲೇ ರೆಪ್ರೆಸೆಂಟ್ ಮಾಡಿದ್ದೇನು? ಎಲ್. ಅಲ್ಲಿಗೆ ನಮಗೇನು ಸಿಕ್ತು? ಎಲ್ ಇಸ್ ಈಕ್ವಲ್ ಟು ಎಕ್ಸ್ ಬೈ ಆರ್. ಈ ಪಾಯಿಂಟ್ ಪಿ ಇತ್ತಲ್ಲ ನಮ್ಮ ಹತ್ರ ಎಕ್ಸ್ ವೈ ಝೆಡ್ಡು, ಅದ್ರಾಗೆ ಎಕ್ಸ್ ವ್ಯಾಲ್ಯೂ ನಾನು ಇದರಿಂದ ಏನು ಬರಿಬೋದು? ಎಕ್ಸ್ ಇಸ್ ಈಕ್ವಲ್ ಟು ಎಲ್ ಆರ್. ಓಕೆ, ಇದೇ ರೀತಿ ನಾನು ಈ ಟ್ರಯಾಂಗಲ್ನ ವೈ ಆ್ಯಕ್ಸಿಸ್ ಕಡೆಗೆ ರೈಟ್ ಆ್ಯಂಗಲ್ ಟ್ರಯಾಂಗಲ್ ತೊಗೊಂಡ್ರೆ ನನಗೇನು ಸಿಗುತ್ತೆ? ಕಾಸ್ ಬೀಟಾ ಈಸ್ ಈಕ್ವಲ್ ಟು ವೈ ಬೈ ಆರ್. ಅಂದರೆ ವೈ ಆ್ಯಕ್ಸಿಸ್ ಕಡೆಗೆ ತೊಗೊಂಡಿರೋದ್ರಿಂದ ಎಕ್ಸ್ ಚೇಂಜಸ್ ಟು ವೈ ಆ್ಯಂಡ್ ಕಾಸ್ ಬೀಟಾ ಈಸ್ ನಥಿಂಗ್ ಬಟ್ ಎಮ್. ಸೊ therefore what will you get? m is equal to y by r. ಇದರಿಂದ y ಕೋಆರ್ಡಿನೇಟ್ ಏನು? m into r. ಓಕೆ, ಸಿಮಿಲರ್ಲಿ what will you get?
ಕಾಸ್ ಗಾಮಾ ಈಸ್ ಈಕ್ವಲ್ ಟು ಝೆಡ್ ಆಕ್ಸಿಸ್ ಕಡೆಗೆ ಮಾಡಿದ್ರೆ ಝೆಡ್ ಡಿವೈಡೆಡ್ ಬೈ ಆರ್. ಕಾಸ್ ಗಾಮನ ನಾವು ಡಿನೋಟ್ ಮಾಡಿರೋದು ಎನ್, ದೇರ್ ಫೋರ್ ಎನ್ ಈಸ್ ಈಕ್ವಲ್ ಟು ಝೆಡ್ ಡಿವೈಡೆಡ್ ಬೈ ಆರ್. ಫ್ರಮ್ ದಿಸ್ ಯು ಕ್ಯಾನ್ ರೈಟ್ ಝೆಡ್ ಈಸ್ ಈಕ್ವಲ್ ಟು ಎನ್ ಇಂಟು ಆರ್. ಕರೆಕ್ಟ್? ಎನ್ ಇಂಟು ಆರ್ ಆಗುತ್ತೆ. ಅರ್ಥ ಆಯ್ತಲ್ಲ? ಓಕೆ. ಸೊ ಆ ಪಾಯಿಂಟ್ ಪಿ ಏನಿದೆಯಲ್ಲ, ಪಿ ಎಕ್ಸ್ ಕಾಮ ವೈ ಕಾಮ ಝೆಡ್ನ ನಾನು ಪಿ ಎಕ್ಸ್ ಜಾಗದಲ್ಲಿ ಏನು ಬರಿಬಹುದು, ಎಲ್ ಆರ್ ಕಾಮ ಎಮ್ ಆರ್ ಕಾಮ ಎನ್ ಆರ್ ಅಂತಲೂ ಬರಿಬಹುದು. ಇನ್ ದ ಕೇಸಸ್ ವೇರ್ ಐ ನೋ ದ ವ್ಯಾಲ್ಯೂ ಆಫ್ ಎಲ್ ಆ್ಯಂಡ್ ಆರ್. ಓಕೆ, ಎಲ್ ಎಮ್ ಎನ್ ಮತ್ತು ಆರ್ ವ್ಯಾಲ್ಯೂಸ್ ಗೊತ್ತಿದ್ರೆ ಈ ರೀತಿನೂ ಬರ್ಕೋಬಹುದು ಅಂತ ನೆನ್ಪಿಟ್ಕೊಳ್ಳಿ. ರೈಟ್? ಸೊ ಇದರಲ್ಲಿ ಈ ನಂಬರ್ಸ್ ಇದಾವಲ್ಲ, ಇವನ್ನ ನೀವು ಡೈರೆಕ್ಷನ್ ರೇಷಿಯೋಸ್ ಅಂತ ಕರಿಬಹುದು. ಓಕೆ, ನೆನಪಿರಲಿ. ಆ ಡೈರೆಕ್ಷನ್ ರೇಷಿಯೋಸ್ ಏನಿದಾವಲ್ಲ, ಸೊ ಇವು ಎಲ್ ಆರ್ ಎಮ್ ಆರ್ ಎನ್ ಆರ್, ದೀಸ್ ಆರ್ ಆಲ್ ಪ್ರಪೋರ್ಷನಲ್ ಟು ವಾಟ್? ದೇ ಆರ್ ಆಲ್ ಪ್ರಪೋರ್ಷನಲ್ ಟು ಡೈರೆಕ್ಷನ್ ಕೊಸೈನ್ಸ್. ಅರ್ಥ ಆಯ್ತಲ್ಲ? ಸೊ ಅದು ನೀವು ಡೈರೆಕ್ಷನ್ ರೇಷಿಯೋಸ್ ಅಂತ ಕರಿತೀರ. ಅಲ್ಲಿಗೆ ನಿಮಗೆ ಗೊತ್ತಿರಬೇಕು, ನೀವು ಒಂದು ಪಾಯಿಂಟ್ ಬರೀತಿದ್ದೀರ ಎಕ್ಸ್ ವೈ ಝೆಡ್ ಅಂದರೆ ಡೈರೆಕ್ಷನ್ ರೇಷಿಯೋಸ್ ಕ್ಯಾನ್ ಬಿ ಎಕ್ಸ್ ವೈ ಝೆಡ್, ದೇ ಕ್ಯಾನ್ ಆಲ್ಸೋ ಬಿ ದ ಮಲ್ಟಿಪಲ್ಸ್ ಆಫ್ ಎಕ್ಸ್ ವೈ ಝೆಡ್. ಓಕೆ, ಪ್ರಪೋರ್ಷನಲ್ ಅಂದರೆ ಮೀನಿಂಗ್ ಏನು ಹೇಳ್ರಿ? ಪ್ರಪೋರ್ಷನಲ್ ಅಂದರೆ ಮೀನಿಂಗ್ ಏನು? ಇಫ್ ಯು ಆರ್ ಟೇಕಿಂಗ್ ಸಮ್ ವ್ಯಾಲ್ಯೂ 1/2 ಆ್ಯಂಡ್ ದೆನ್ ಯು ಆರ್ ಟೇಕಿಂಗ್ 5/10, ದೆನ್ ಯು ಆರ್ ಟೇಕಿಂಗ್ 3/6, ಇವೆಲ್ಲವೂ ಪ್ರಪೋರ್ಷನಲ್ ಇದಾವ ಅಂತ ಕೇಳಿದ್ರೆ ಹೌದು ಇದಾವೆ ಅಂತ ಯಾವ ಬೇಸಿಸ್ ಮೇಲೆ ಹೇಳ್ತೀರ ಹೇಳ್ರಿ? ಇಫ್ ಯು ಆರ್ ಸಿಂಪ್ಲಿಫೈಯಿಂಗ್ ಆ್ಯಂಡ್ ಗೆಟಿಂಗ್ ದ ಸೇಮ್ ಆನ್ಸರ್. ಅಬ್ಸರ್ವ್ ಹಿಯರ್, is equal to 5 1s are 5 2s are 3 1s are 3 2s are. So all these three values can be simplified to only one value. ಎಸ್ ಅವ್ರ ನೋ? ಆವಾಗ ಈ ಮೂರನ್ನು ನಾವು ಪ್ರಪೋರ್ಷನಲ್ ಅಂತ ಕರಿತೀವಿ. ಅರ್ಥ ಆಯ್ತಲ್ಲ? ಪ್ರಪೋರ್ಷನಲ್ ಅಂದರೆ ಸಿಂಪ್ಲಿಫೈಡ್ ಮಾಡಿದಾಗ ಕೊನೆಗೆ ಆನ್ಸರ್ ಒಂದೇ ಬರಬೇಕು. ಅದು ಪ್ರಾಬ್ಲಮ್ಸ್ ಮಾಡಬೇಕಾದ್ರೆ ಐ ವಿಲ್ ಎಕ್ಸ್ಪ್ಲೇನ್ ಯು ಇನ್ ಎ ಡೀಟೇಲ್ ವೇ. ಓಕೆ, ಸೊ ದೇರ್ ಫೋರ್ ಡೈರೆಕ್ಷನ್ ರೇಷಿಯೋಸ್ ಅಂದರೆ ಏನು, ಡೈರೆಕ್ಷನ್ ಕೊಸೈನ್ಸ್ ಅಂದರೆ ಏನು, ಯೂನಿಟ್ ವೆಕ್ಟರ್ ಅಂದರೆ ಏನು, ಸೊ ಅದೆಲ್ಲ ನೀವೇನು ಮಾಡಿದ್ದೀರಾ, ಕಲ್ತಿದ್ದೀರಾ. ರೈಟ್? ಸೊ ಡೈರೆಕ್ಷನ್ ಆ್ಯಂಗಲ್ಸ್, ಡೈರೆಕ್ಷನ್ cosines, direction ratios, and then also unit vectors i cap, j cap, k cap ಅಂದ್ರೆ ಏನು? x axis ಅಲ್ಲಿ 1 ಯೂನಿಟ್ ಇದ್ರೆ ಅದು i cap, y axis ಅಲ್ಲಿ ಒಂದೇ ಒಂದು ಯೂನಿಟ್ ತಗೊಂಡ್ರೆ ದಟ್ ಈಸ್ j cap, z axis ಅಲ್ಲಿ ತಗೊಂಡ್ರೆ k cap. ಆ್ಯಂಡ್ ಯೂನಿಟ್ ವೆಕ್ಟರ್ ಆಗಿರೋದ್ರಿಂದ ಇವ್ರದೆಲ್ಲ ಮ್ಯಾಗ್ನಿಟ್ಯೂಡ್ ಏನಿರುತ್ತೆ? 1 ಇರುತ್ತೆ. ಎಸ್ ಆರ್ ನೋ? ದಟ್ಸ್ ವಾಟ್ ಐ ಹ್ಯಾವ್ ರಿಟನ್. Right? So these are the very basic things that you must know in order to understand the further concepts. Right? ನೆಕ್ಸ್ಟ್ ನಿಮಗಿರೋದೇನೆಂದರೆ ಟೈಪ್ಸ್ ಆಫ್ ವೆಕ್ಟರ್ಸ್. ಈಗ ವೆಕ್ಟರ್ ಅಂದರೆ ಗೊತ್ತಾಯಿತು, ಆದರೆ ಅದರಲ್ಲಿ ಟೈಪ್ಸ್ ಇದ್ದಾವೆ. ಆ ಟೈಪ್ಸ್ ಏನೇನು ಅನ್ನೋದನ್ನು ತಿಳ್ಕೊಳ್ಳೋಣ. ಓಕೆ, ಸೊ ಅದರಲ್ಲಿ ಬಂದುಬಿಟ್ಟು ಫಸ್ಟ್ ಟೈಪ್ ನಾನು ಆಲ್ರೆಡಿ ಹೇಳಿದ್ದೀನಿ. ಯಾವ್ದು ಹೇಳಿ? ಯೂನಿಟ್ ವೆಕ್ಟರ್. ವಾಟ್ ಡು ಯು ಮೀನ್ ಬೈ ಯೂನಿಟ್ ವೆಕ್ಟರ್? ಯಾವ ವೆಕ್ಟರ್ ಅಂದರೆ ಇನಿಷಿಯಲ್ ಪಾಯಿಂಟ್ ಟು ಟರ್ಮಿನಲ್ ಪಾಯಿಂಟ್. ಹೌದಾ? ಸೊ ಇನಿಷಿಯಲ್ ಪಾಯಿಂಟ್ ಈಸ್ ಎ, ಟರ್ಮಿನಲ್ ಪಾಯಿಂಟ್ ಈಸ್ ಬಿ. ಹೌದಾ? ಸೊ ಯೂನಿಟ್ ವೆಕ್ಟರ್ ಅಂತ ಅಂದರೆ ಏನು ಹೇಳಿದ್ದೆ ನಾನು? ದ ವೆಕ್ಟರ್ ಹೂಸ್ ಮ್ಯಾಗ್ನಿಟ್ಯೂಡ್ ಈಸ್ 1 ಯೂನಿಟ್. ಸೊ ಎ ಬಿ ಬಾರ್, ಮ್ಯಾಗ್ನಿಟ್ಯೂಡ್ ಆಫ್ ಎ ಬಿ ಬಾರ್ ಈಸ್ ಈಕ್ವಲ್ ಟು 1. ಅರ್ಥ ಆಯ್ತಲ್ಲ? ರೈಟ್? ಸೊ ದಟ್ ಈಸ್ ವಾಟ್ ಐ ಟೋಲ್ಡ್ ಯು. ಯಾವ ವೆಕ್ಟರಿನ ಮ್ಯಾಗ್ನಿಟ್ಯೂಡು 1 ಯೂನಿಟ್ ಇರುತ್ತೆ ಅದನ್ನು ಏನಂತ ಕರಿತೀರಾ? ಯೂನಿಟ್ ವೆಕ್ಟರ್. ನೆಕ್ಸ್ಟ್ ಸೆಕೆಂಡ್ ಟೈಪ್ ಬಂದುಬಿಟ್ಟು ಝೀರೋ ವೆಕ್ಟರ್. ನೇಮಲ್ಲೇ ಇದೆ ನೋಡಿ, ಯಾವ ವೆಕ್ಟರಿನ ಮ್ಯಾಗ್ನಿಟ್ಯೂಡು 0 ಇರುತ್ತೆ ಅಂದರೆ ಏನು? ದೇರ್ ಈಸ್ ನೋ ಡಿಸ್ಟೆನ್ಸ್. ಇಫ್ ಎ ಈಸ್ ಎ ಪಾಯಿಂಟ್ ಆ್ಯಂಡ್ ಇನಿಷಿಯಲ್ ಪಾಯಿಂಟು ಇದೆ, ಟರ್ಮಿನಲ್ ಪಾಯಿಂಟು ಇದೆ ಅಂತ ಅಂದರೆ ಎ ಬಾರ್ ಮ್ಯಾಗ್ನಿಟ್ಯೂಡ್ ಎಷ್ಟಾಗುತ್ತೆ? 0. ಈ ಪಾಯಿಂಟಿಂದ ಈ ಪಾಯಿಂಟ್ ಎಷ್ಟು ದೂರ ಇದೆ? 0 ತಾನೆ. ಸೊ ದಟ್ ಟೈಪ್ ಆಫ್ ವೆಕ್ಟರ್ ಆರ್ ಕಾಲ್ಡ್ ಆಸ್ ಝೀರೋ ವೆಕ್ಟರ್. ನೆಕ್ಸ್ಟ್ ಕಮ್ಸ್ ದ ಕಾನ್ಸೆಪ್ಟ್. ದ ಟೈಪ್ ಈಸ್ ಕೋಇನಿಷಿಯಲ್ ವೆಕ್ಟರ್. ನೇಮಲ್ಲೇ ಇದೆ ಇದು ಕೂಡ. ಕೋ ಅಂದರೆ ಸೇಮ್, ಇನಿಷಿಯಲ್ ಅಂದರೆ ಏನು? ಇನಿಷಿಯಲ್ ಪಾಯಿಂಟ್. ಸೊ ಯಾವ ವೆಕ್ಟರ್ಸ್ಗಳಿಗೆ ಇನಿಷಿಯಲ್ ಪಾಯಿಂಟ್ ಸೇಮ್ ಇರುತ್ತೋ, ಫಾರ್ ಎಕ್ಸಾಂಪಲ್ ಐ ವಿಲ್ ರೈಟ್ ಹಿಯರ್, ಈ ಥರ ಬರಿತೀನಿ. ಓಕೆನಾ? ಎ ಬಿ ಬಾರ್, ದಿಸ್ ಈಸ್ ಒನ್ ವೆಕ್ಟರ್. ಎಸ್ ಆರ್ ನೋ? ನೆಕ್ಸ್ಟ್ ಇಲ್ಲಿ ಇದೇ ಪಾಯಿಂಟಿಂದ ಇನ್ನೊಂದು ಬರಿತೀನಿ ವೆಕ್ಟರು, ಇದು ಸಿ ಅಂದ್ಕೊಳ್ಳಿ. ದಿಸ್ ಈಸ್ ಎ ಸಿ ಬಾರ್. ಇವೆರಡೂ ವೆಕ್ಟರ್ಸಿಗೂ ಕಾಮನ್ ಪಾಯಿಂಟ್ ಐತೆ ತಾನೆ, ಇನಿಷಿಯಲ್ ಪಾಯಿಂಟ್ ಸೇಮ್ ಇದೆ ತಾನೆ. ಸೊ ಅಂಥ ವೆಕ್ಟರ್ ಸಪೋಸ್ ಇನ್ನೂ ಒಂದು ಬರಿತೀನಪ್ಪ, ಎ ಡಿ ಬಾರ್, ನೆಕ್ಸ್ಟು ಎ ಇ ಬಾರ್. ಯು ಕ್ಯಾನ್ ರೈಟ್ ಇನ್ಫೈನೈಟ್ ನಂಬರ್ ಆಫ್ ವೆಕ್ಟರ್ಸ್, ಓಕೆ, ಹ್ಯಾವಿಂಗ್ ಸೇಮ್ ಇನಿಷಿಯಲ್ ಪಾಯಿಂಟ್. ಓಕೆ, ಸೊ ಇಂಥ ವೆಕ್ಟರ್ಸ್ನ ನೀವೇನಂತ ಕರಿತೀರಾ? ಕೋಇನಿಷಿಯಲ್ ವೆಕ್ಟರ್ಸ್. ಗಾಟ್ ಇಟ್? ಸೊ ಹಾಗಾದರೆ ನಿಮಗೆ ಕ್ವಶನ್ ಬರ್ಬೋದು, ಮ್ಯಾಮ್ ಕೋ ಟರ್ಮಿನಲ್ ಅಂತಲೂ ಇರ್ತಾವ, ಟರ್ಮಿನಲ್ ಪಾಯಿಂಟು ಸೇಮ್ ಇರುವಂತಹ ವೆಕ್ಟರ್ಸ್ ಎಕ್ಸಿಸ್ಟ್ ಆಗುತ್ತಾ ಅಂತ ಅಂದರೆ ಎಸ್, ಎಕ್ಸಿಸ್ಟ್ ಆಗುತ್ತೆ. ಸೊ ಹೇಗಿರುತ್ತೆ ಅವು? ಜಸ್ಟ್ ಇಲ್ಲಿ ಎ ಇದೆ ಅಂದರೆ
ಎ ಬಿ ಬಾರ್, ಇಲ್ಲಿ ಸಿ ಇದೆ ಅಂದರೆ ಈ ಕಡೆ ನೆಕ್ಸ್ಟು ಈ ಕಡೆ ಡಿ. ಓಕೆ, ದಿಸ್ ವಿಲ್ ಬಿ ದ ಟರ್ಮಿನಲ್ ಪಾಯಿಂಟ್ ಫಾರ್ ಆಲ್ ದ ವೆಕ್ಟರ್ಸ್. ಆ್ಯರೋ ಮಾರ್ಕ್ ಈ ಡೈರೆಕ್ಷನಲ್ಲಿ ಇರಬೇಕಷ್ಟೆ. ಸೊ ಎಲ್ಲದಕ್ಕೂ ಟರ್ಮಿನಲ್ ಪಾಯಿಂಟ್ ಸೇಮ್ ಇದ್ದರೆ ಇಂಥ ವೆಕ್ಟರ್ಸಿಗೆ ನೀವೇನಂತೀರ? ಕೋ ಟರ್ಮಿನಲ್ ವೆಕ್ಟರ್ಸ್. ಕೋ ಅಂದ್ರೇ ಸೇಮ್ ಅಂತ, ಕರೆಕ್ಟ್ ಅಲ್ಲ? ಕೋ ಟರ್ಮಿನಲ್ ವೆಕ್ಟರ್ಸ್, ಕೋ ಇನಿಷಿಯಲ್ ವೆಕ್ಟರ್ಸ್. ಓಕೆ, ರೈಟ್? So this is also one type of vector. Next comes the concept of collinear vector. ಇದೇ ಟೈಪ್ಸಲ್ಲಿ ನೀವೇನು ಕಲಿತೀರ ನೆಕ್ಸ್ಟು? ಕೊಲಿನಿಯರ್ ವೆಕ್ಟರ್. ಕೋಲಿನಿಯರ್ ವೆಕ್ಟರ್ ಅಂದರೆ ಏನಪ್ಪ? 2 or more ವೆಕ್ಟರ್ಸ್ನ ಕೊಲಿನಿಯರ್ ಅಂತ ಹೇಳಬೇಕಂದ್ರೆ ಅವು ಪ್ಯಾರಲಲ್ ಆಗಿರಬೇಕು. ಪ್ಯಾರಲಲ್ ಟು ವಾಟ್? ಪ್ಯಾರಲಲ್ ಆಗಿರಬೇಕು, ಅಥವಾ ಲೈನ್ ಆಫ್ ಸಪೋರ್ಟ್ ಪ್ಯಾರಲಲ್. ಈ ಕಾನ್ಸೆಪ್ಟ್ ಹೇಳಿಲ್ಲ ನಾನು ನಿಮಗೆ, ಈಗ ಹೇಳ್ತೀನಿ. ಲೈನ್ ಆಫ್ ಸಪೋರ್ಟ್ ಇನ್ ಕೇಸ್ ಪ್ಯಾರಲಲ್ ಇದೆ ಯಾವುದಾದ್ರೂ ವೆಕ್ಟರಿಗೆ ಅಂತ ಅಂದರೆ ಅದನ್ನು ನಾವು ಕೋಲಿನಿಯರ್ ವೆಕ್ಟರ್ಸ್ ಅಂತ ಕರಿತೀವಿ. ಬಟ್ ನಾವು ದ ಕ್ವೆಶನ್ ಈಸ್, ವಾಟ್ ಯು ಮೀನ್ ಬೈ ಲೈನ್ ಆಫ್ ಸಪೋರ್ಟ್? ಸಿ ಹಿಯರ್, ಒಂದು ವೆಕ್ಟರ್ ನಾನು ಡ್ರಾ ಮಾಡಿದ್ರೆ ಇಲ್ಲಿಂದ ಇಲ್ಲಿವರೆಗೂ ಅಂತ ಡ್ರಾ ಮಾಡ್ತೀನಿ, ಹೌದಲ್ಲ? ಎ ಇಂದ ಬಿ ಪಾಯಿಂಟ್ ಅಂತ ಡ್ರಾ ಮಾಡ್ತೀನಿ. ಈಗ ಅಬ್ಸರ್ವ್ ಮಾಡಿ ಕ್ಲೀನಾಗಿ, ಈ ವೆಕ್ಟರು ಒಂದು ಇಮ್ಯಾಜಿನ್, ಇದು ಇನ್ನೂ ಎಕ್ಸ್ಟೆಂಡ್ ಮಾಡಿದ್ರೆ ಒಂದು ಇಮ್ಯಾಜಿನರಿ ಲೈನ್ ಮೇಲೆ ನಿಂತಿದೆಯಾ? ಎಸ್ ಅವ್ರನ್ನ ಈ ಫುಲ್ಲು ಲೈನ್ ಇದೆ, ಅದ್ರ ಮೇಲ್ಗಡೆ ನಿಂತೈತಾ? ಸೊ ಯಾವ ಲೈನಿನ ಸಪೋರ್ಟಿಂದ ನಿಂತೈತೆ ಅದನ್ನು ನಾವೇನಂತೀವಿ? ಲೈನ್ ಆಫ್ ಸಪೋರ್ಟ್ ಅಂತ ಕರಿತೀವಿ. ಅರ್ಥ ಆಯ್ತಲ್ಲ? ಸೊ ಲೈನ್ ಆಫ್ ಸಪೋರ್ಟ್ ಅಂದರೆ ದ ಲೈನ್ ಆನ್ ವಿಚ್ ವೆಕ್ಟರ್ ಈಸ್ ಬೀಂಗ್ ಪ್ಲೇಸ್ಡ್. ಓಕೆ, ಸೊ ಇದನ್ನು ಲೈನ್ ಆಫ್ ಸಪೋರ್ಟ್ ಅಂತೀವಿ. ಸೊ ಕೊಲಿನಿಯರ್ ವೆಕ್ಟರ್ಸ್ ಅಂತ ಅಂದರೆ ಯಾವ ವೆಕ್ಟರ್ಸಿನ ಲೈನ್ ಆಫ್ ಸಪೋರ್ಟ್ ಪ್ಯಾರಲಲ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಯು ಆರ್ ರೈಟಿಂಗ್ ಹಿಯರ್ ಸಮಥಿಂಗ್ ಕಾಲ್ಡ್ ಲೈಕ್ ದಿಸ್, ಸಿ ಡಿ. ಇವೆರಡೂ ವೆಕ್ಟರ್ಸಿಗೆ ಲೈನ್ ಆಫ್ ಸಪೋರ್ಟ್ ಬರೀರಿ, ಇದೊಂದು. ಈ ಲೈನ್ ಆಫ್ ಸಪೋರ್ಟ್ ಪ್ಯಾರಲಲ್ ಇದೆಯಾ? ನಥಿಂಗ್ ಬಟ್ ವೆಕ್ಟರ್ಸ್ ಆರ್ ಪ್ಯಾರಲಲ್, ದೇ ಆರ್ ಕಾಲ್ಡ್ ಎಸ್ ಕೋಲಿನಿಯರ್ ವೆಕ್ಟರ್ಸ್. ಅರ್ಥ ಆಯ್ತಲ್ಲ? ಸೊ ಡು ನಾಟ್ ಕನ್ಫ್ಯೂಸ್ ವಿತ್ ದ ಕೋಲಿನಿಯರ್ ಪಾಯಿಂಟ್ಸ್ ದಟ್ ಯು ಸ್ಟಡಿ ಇನ್ ನಾರ್ಮಲ್ ದಿಸ್ ಒನ್ ಜಿಯೋಮೆಟ್ರಿ ಆ್ಯಂಡ್ ಎಸ್, ಜಿಯೋಮೆಟ್ರಿಯಲ್ಲಿ ನಾರ್ಮಲಿ ಓದ್ತೀವಲ್ಲ, ಕೊಲಿನಿಯರ್ ಪಾಯಿಂಟ್ಸ್ ಅಂದರೆ ಒಂದೇ ಲೈನ್ ಮೇಲೆ ಇರುತ್ತೆ. ಆ ಥರ ಇದನ್ನು ಕನ್ಫ್ಯೂಸ್ ಮಾಡ್ಕೋಬೇಡಿ. ವೆಕ್ಟರ್ ಕೋಲಿನಿಯರ್ ಅಂತ ಅಂದರೆ ಮೀನಿಂಗ್ ಏನು? ಲೈನ್ ಆಫ್ ಸಪೋರ್ಟ್ ಪ್ಯಾರಲಲ್ ಆಗಿರಬೇಕು. ಓಕೆ, ಸೊ ಕಮಿಂಗ್ ಟು ನೆಕ್ಸ್ಟ್ ಟೈಪ್, ದಟ್ ಈಸ್ ಈಕ್ವಲ್ ವೆಕ್ಟರ್ಸ್. ಈಕ್ವಲ್ ವೆಕ್ಟರ್ಸ್. ಸೊ ವಾಟ್ ಯು ಮೀನ್ ಬೈ ಈಕ್ವಲ್ ವೆಕ್ಟರ್ಸ್? ಸೊ ಈ ಎರಡು ವೆಕ್ಟರ್ಸ್ನ ಈಕ್ವಲ್ ಅಂತ ಯಾವಾಗ ಹೇಳ್ತೀವಿ? ವೆರಿ ಸಿಂಪಲ್, ಓನ್ಲಿ ಆನ್ ದ ಕಂಡೀಷನ್ ಇಫ್ ದೇ ಹ್ಯಾವ್ ಸೇಮ್ ಮ್ಯಾಗ್ನಿಟ್ಯೂಡ್ MA, ರೈಟ್? ಸೊ ಎರಡು ವೆಕ್ಟರ್ಸ್ನ ನಾವು ಈಕ್ವಲ್ ವೆಕ್ಟರ್ಸ್ ಅಂತ ಹೇಳಬೇಕಂತ ಅಂದರೆ ಅವರಿಗೆ ಎರಡೇ ಕಂಡೀಷನ್ ಸ್ಯಾಟಿಸ್ಫೈ ಆಗಬೇಕು, ಸೇಮ್ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಡೈರೆಕ್ಷನ್. ಓಕೆ, ಡೈರೆಕ್ಷನ್ನು ಮತ್ತು ಮ್ಯಾಗ್ನಿಟ್ಯೂಡು ಸೇಮ್ ಇರಬೇಕು. ಆವಾಗ ನಾವೇನಂತೀವಿ? ವಿ ವಿಲ್ ಕಾಲ್ ದೋಸ್ ಟೂ ವೆಕ್ಟರ್ಸ್ ಆ್ಯಸ್ ಈಕ್ವಲ್ ವೆಕ್ಟರ್ಸ್, ರೈಟ್? ಆ್ಯಂಡ್ ದ ಲಾಸ್ಟ್ ಟೈಪ್ ಆಫ್ ವೆಕ್ಟರ್, ದಟ್ ಈಸ್ ನೆಗೆಟಿವ್ ಆಫ್ ಎ ವೆಕ್ಟರ್. ನೆಗೆಟಿವ್ ಆಫ್ ಎ ವೆಕ್ಟರ್ ಅಂತ ಅಂದರೆ ವೆರಿ ಸಿಂಪಲ್. ಒಂದು ವೆಕ್ಟರ್ ನೀವು ಬರೀತೀರಲ್ಲ, ಜನರಲಾಗಿ ಒಂದು ವೆಕ್ಟರ್ ಬರೆದ್ರಪ್ಪ ಎ ಬಾರ್, ಇದರದ್ದು ಆಪೋಸಿಟ್ ಡೈರೆಕ್ಷನ್ ಬರೀರಿ, ಜಸ್ಟ್ ಮೈನಸ್ ಎ ಬಾರ್. ಡೈರೆಕ್ಷನ್ ಚೇಂಜ್ ಮಾಡಿದ ತಕ್ಷಣ ಏನಾಗುತ್ತೆ? ಸೈನ್ ಚೇಂಜ್ ಆಗಬೇಕು. ಸೊ ಇದನ್ನು ನೀವೇನಂತ ಕರಿತೀರಾ? ನೆಗೆಟಿವ್ ಆಫ್ ದ ವೆಕ್ಟರ್ ಎ ಬಾರ್ ಅಂತ ಕರಿತೀರಾ, ರೈಟ್? ಸೊ ದ್ಯಾಟ್ ಯು ಹ್ಯಾವ್ ಟು ರಿಮೆಂಬರ್. ಇಫ್ ಯು ಆರ್ ರೈಟಿಂಗ್ ಎ ಬಿ ಬಾರ್, ನೆಗೆಟಿವ್ ಆಫ್ ದ ವೆಕ್ಟರ್ ಅಂತ ಅಂದರೆ ಏನಾಗುತ್ತೆ? ಉಲ್ಟಾ ಮಾಡ್ತೀರಾ. ಇನಿಷಿಯಲ್ ಪಾಯಿಂಟ್ ಟರ್ಮಿನಲ್ ಪಾಯಿಂಟ್ ಚೇಂಜ್ ಆಗಬೇಕು. ಸೊ ಬಿ ಎ ಬಾರ್ ಈಸ್ ನಥಿಂಗ್ ಬಟ್ ಮೈನಸ್ ಆಫ್ ಎ ಬಿ ಬಾರ್. ಗಾಟ್ ಇಟ್? ಅದು ನಿಮಗೆ ಗೊತ್ತಿರಬೇಕು. ಇದು ನಿಮ್ಮ ಡೆರಿವೇಷನ್ಸ್ಗಳಲ್ಲಿ ತುಂಬ ಯೂಸ್ ಆಗುತ್ತೆ ಯೂಶಲಿ, ರೈಟ್? ಸೊ ದ್ಯಾಟ್ ಯು ಮಸ್ಟ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಪ್ರಾಪರ್ಲಿ. ಸೊ ಅಲ್ಲಿಗೆ ಇಲ್ಲಿವರೆಗೂ ನಾವು ಕಲ್ತಿರೋದೇನು? ವಿ ಹ್ಯಾವ್ ಲರ್ನ್ಡ್ ಆಲ್ ದ ಟೈಪ್ಸ್ ಆಫ್ ದ ವೆಕ್ಟರ್ಸ್ ಲೈಕ್ ಯೂನಿಟ್ ವೆಕ್ಟರ್, ಝೀರೋ ವೆಕ್ಟರ್, ಕೋಇನಿಷಿಯಲ್ ವೆಕ್ಟರ್ಸ್ ಆ್ಯಂಡ್ ಕೋ ಟರ್ಮಿನಲ್ ಆಗಲಿ, ಕೋ ಲೀನಿಯರ್ ಆಗಲಿ, ಈಕ್ವಲ್ ವೆಕ್ಟರ್ಸ್, ನೆಗೆಟಿವ್ ಆಫ್ ಎ ವೆಕ್ಟರ್ಸ್, ಇವೆಲ್ಲ ಕಲ್ತಿದ್ದೀರಾ, ರೈಟ್? ಇನ್ನೂ ಒಂದು ಬರುತ್ತೆ, ಏನಂತ ಅಂದರೆ ಅವನ್ನ ಜನರಲಾಗಿ ಫ್ರೀ ವೆಕ್ಟರ್ಸ್ ಅಂತ ಅಂತೀವಿ. ಸೊ ಫ್ರೀ ವೆಕ್ಟರ್ಸ್ ಅಂದರೆ ಏನು? ವೆರಿ ಸಿಂಪಲ್. ದ ವೆಕ್ಟರ್ಸ್, ಸಪೋಸ್ ಈ ರೀತಿ ಒಂದು ವೆಕ್ಟರ್ ಬರೀತೀರಿ ನೀವು, ಎ ಬಾರ್. ಓಕೆ, ಇದನ್ನು ನಾವು ಅದ್ರದ್ದು ಡೈರೆಕ್ಷನ್ ಇದೆಯಲ್ಲ, ಆ ಅಲೈನ್ಮೆಂಟ್ ಚೇಂಜ್ ಮಾಡಲಿಲ್ದಂಗೆ ಈ ಡೈರೆಕ್ಷನಲ್ಲಿ ಐತಂದರೆ ಇದನ್ನು ಹಿಂಗೆ ಪ್ಯಾರಲಲ್ಲಿ ಡಿಸ್ಪ್ಲೇಸ್ ಮಾಡ್ತೀವಿ. ಇದು ಈ ರೀತಿ ಐತಂದರೆ ಹಿಂಗೆ ಡಿಸ್ಪ್ಲೇಸ್ ಮಾಡ್ತೀವಿ, ರೈಟ್? ಸೊ ಆ ರೀತಿ ನಾವು ಇನ್ ಕೇಸ್ ಪ್ಲೇನಲ್ಲಿ, ಒಂದು ಪ್ಲೇನ್ ಅಂತಂದ್ರೆ ಏನು? ಈ ಸರ್ಫೇಸು, ಇದರಲ್ಲಿ ನಾವು ವೆಕ್ಟರ್ಸ್ಗಳನ್ನು ಡಿಸ್ಪ್ಲೇಸ್ ಮಾಡಬಹುದು ವಿತೌಟ್ ಚೇಂಜಿಂಗ್ ದ ಡೈರೆಕ್ಷನ್ ಆ್ಯಂಡ್ ಮ್ಯಾಗ್ನಿಟ್ಯೂಡ್. ದೆನ್ ಸಚ್ ಟೈಪ್ ಆಫ್ ವೆಕ್ಟರ್ಸ್ ಆರ್ ಕಾಲ್ಡ್ ಆಸ್ ಫ್ರೀ ವೆಕ್ಟರ್ಸ್. ಯಾವ ವೆಕ್ಟರ್ಸು ನಾವು ಸುಮ್ಮನೆ ಬರಿತೀವಿ ಪ್ಲಸ್ ಅದನ್ನು ಚೇಂಜ್ ಮಾಡಲಿಕ್ಕೆ ಆಗೋದೇ ಇಲ್ಲ ಅಂತ ಅಂದರೆ ಅಂಥ ವೆಕ್ಟರ್ಸ್ನ ನೀವು ಫ್ರೀ ವೆಕ್ಟರ್ಸ್ ಅಂತ ಕರೆಯೋದಿಲ್ಲ. ಓಕೆ, ರೈಟ್? ಬಟ್ ನಿಮ್ಮ ಪರ್ಟಿಕ್ಯುಲರ್ ಪ್ರೆಸೆಂಟ್ ಸಿಲೆಬಸಲ್ಲಿ ಫ್ರೀ ವೆಕ್ಟರ್ಸೇ ಕನ್ಸಿಡರ್ ಮಾಡಿರೋದು, ಹಾಗಾಗಿ ದೆರ್ ಈಸ್ ನೋ ನೀಡ್ ಟು ಬಾದರ್ ಮಚ್. ಓಕೆ, ರೈಟ್? ಕಮಿಂಗ್ ಟು what we will go now, this is enough. So now directly we are having the so-called
ಫಸ್ಟ್ ಎಕ್ಸಸೈಸ್ ವಿಚ್ ಇಸ್ ದ ಈಸಿಯೆಸ್ಟ್ ಎಕ್ಸಸೈಸ್. ಲೆಟ್ ಮಿ ಟೇಕ್ ದ ಟೆಕ್ಸ್ಟ್ ಬುಕ್. ಇದು ನೀವೇ ಮಾಡ್ಬೋದು ಆ್ಯಕ್ಚುಲಿ, ತುಂಬ ಈಸಿ ಇದೆ, ರೈಟ್. ರೆಪ್ರೆಸೆಂಟ್ ಗ್ರಾಫಿಕಲಿ ಫಸ್ಟ್ ಎಕ್ಸಸೈಸ್ ಮಾಡಿಬಿಡೋಣ ಆ್ಯಂಡ್ ದೆನ್ ವಿಲ್ ಕ್ಲೋಸ್ ಇಟ್. ಓಕೆ, ಸೊ ಕಮಿಂಗ್ ಕ್ಲಾಸಲ್ಲಿ ಐ ಗೋ ವಿತ್ ದ ನೆಕ್ಸ್ಟ್ ಕಾನ್ಸೆಪ್ಟ್ಸ್ ಆ್ಯಂಡ್ ನೆಕ್ಸ್ಟ್ ಎಕ್ಸಸೈಸ್, ರೈಟ್. ಸೊ ಫಸ್ಟ್ ಎಕ್ಸಸೈಸ್ ಏನಿದೆ, ರೆಪ್ರೆಸೆಂಟ್ ಗ್ರಾಫಿಕಲಿ ಡಿಸ್ಪ್ಲೇಸ್ಮೆಂಟ್ ಆಫ್ 40 ಕಿಲೋಮೀಟರ್ 30 ಡಿಗ್ರಿ ಈಸ್ಟ್ ಆಫ್ ನಾರ್ತ್. ಅಂದರೆ ಏನು ನಿಮಗೆ ಗೊತ್ತಿದೆ, ಈಸ್ಟ್ ಈ ಕಡೆ ಇದೆ, ನಾರ್ತ್ ಈ ಕಡೆ ಇದೆ. ಏನು ಮಾಡಬೇಕು ಈಗ, ನೀವು ಡಿಸ್ಪ್ಲೇಸ್ಮೆಂಟ್ ತೋರಿಸ್ಬೇಕಿದೆ. ಯಾವ ಕಡೆ ತೋರಿಸ್ಬೇಕು, 40 ಕಿಲೋಮೀಟರ್ಸ್ ತೋರಿಸ್ಬೇಕು. ಅಂದರೆ ಮ್ಯಾಗ್ನಿಟ್ಯೂಡ್ 40 ಕಿಲೋಮೀಟರ್ 30 ಡಿಗ್ರೀಸ್ ಈಸ್ಟ್ ಆಫ್ ನಾರ್ತ್. ನಾರ್ತಿನ ಈಸ್ಟ್ ಅಂದರೆ ಈ ಕಡೆ ಸೈಡ್ ತಾನೆ, ಸೊ ಈ ಕಡೆ ತೋರಿಸ್ತೀರ. ಅರ್ಥ ಆಯ್ತಲ್ಲ? ಸೊ ದಿಸ್ ಈಸ್ ದ ರೆಪ್ರೆಸೆಂಟೇಷನ್. ಅದೇನು ಈಸಿ ಇದೆ. ನೆಕ್ಸ್ಟ್, ಕ್ಲಾಸಿಫೈಯಿಂಗ್ ದ ಫಾಲೋಯಿಂಗ್ ಮೆಷರ್ಸ್ ಹ್ಯಾಸ್ ಸ್ಕೇಲರ್ಸ್ ಆ್ಯಂಡ್ ವೆಕ್ಟರ್ಸ್. ಯಾವ್ದು ಸ್ಕೇಲರ್ ಆಗುತ್ತೆ, ಯಾವುದು ಆಗೋದಿಲ್ಲ ಅನ್ನೋದನ್ನು, ಇದಂತೂ ನೀವು ಇವೆರಡೂ ಮಾಡ್ಬೋದು. ಇಟ್ ಈಸ್ ನಾಟ್ ಎ ಬಿಗ್ ಡೀಲ್. ಜಸ್ಟ್ ಯಾವುದಕ್ಕೆ ಮ್ಯಾಗ್ನಿಟ್ಯೂಡು ಮ್ಯಾಟ್ರ್ ಆಗುತ್ತೆ, ಡೈರೆಕ್ಷನು ಮ್ಯಾಟ್ರ್ ಆಗುತ್ತೆ ಅಂದರೆ ಅದು ನಿಮಗೇನಾಗುತ್ತೆ, ವೆಕ್ಟರ್ ಆಗುತ್ತೆ. ಮ್ಯಾಟ್ರ್ ಆಗಲ್ಲ ಅಂದರೆ ಏನಾಗುತ್ತೆ, ಸ್ಕೇಲರ್ ಆಗುತ್ತೆ. ಓಕೆ, ರೈಟ್. ಸೊ ಇನ್ ಫಿಗರ್ 10.6 ಇದರಲ್ಲಿ ಐಡೆಂಟಿಫೈ ದ ಫಾಲೋಯಿಂಗ್ ವೆಕ್ಟರ್ಸ್. ಕೋ ಇನಿಷಿಯಲ್ ವೆಕ್ಟರ್ ಯಾವುದಾಗುತ್ತೆ, ಈಕ್ವಲ್ ವೆಕ್ಟರ್ ಯಾವುದಾಗುತ್ತೆ, ಕೋಲಿನಿಯರ್ ಬಟ್ ನಾಟ್ ಈಕ್ವಲ್ ಯಾವುದಾಗುತ್ತೆ ಅಂತ ಹೇಳಿದರೆ. ಕೋ ಇನಿಷಿಯಲ್ ಅಂದರೆ ಒಂದೇ ಪಾಯಿಂಟಿಂದ ಸ್ಟಾರ್ಟ್ ಆಗಿರಬೇಕು. ನೋಡ್ರಿ, ಇಲ್ಲಿಂದ ಸ್ಟಾರ್ಟ್ ಆಯಿತು, ಇದನ್ನು ಸ್ಟಾರ್ಟ್ ಆಯಿತು. ಎ ಬಾರ್ ಡಿ ಬಾರ್ ಕೋ ಇನಿಷಿಯಲ್ ವೆಕ್ಟರ್ಸ್ ಆಗುತ್ತೆ. ನೆಕ್ಸ್ಟು ಇನ್ಯಾವುದಕ್ಕಾದ್ರೂ ಇನಿಷಿಯಲ್ ಪಾಯಿಂಟ್ ಸೇಮ್ ಇದೆಯಾ, ಇಲ್ಲ. ಸೊ ಅವೆರಡಷ್ಟೇ ಆಗೋದು. ನೆಕ್ಸ್ಟ್ ಕಮಿಂಗ್ ಈಕ್ವಲ್ ವೆಕ್ಟರ್ಸ್ ಅಂದರೆ ಏನು, ಸೇಮ್ ಡೈರೆಕ್ಷನ್ ಆ್ಯಂಡ್ ಸೇಮ್ ಮ್ಯಾಗ್ನಿಟ್ಯೂಡ್. ಬಿ ಬಾರ್ ಮತ್ತು ಡಿ ಬಾರ್ ನೋಡಿ, ಎ ಬಾರ್ ಸಿ ಬಾರ್ ಆಗಲ್ಲ, ಯಾಕಂದರೆ ಇದ್ರದ್ದು ಆ್ಯರೋ ಈ ಕಡೆ ಇದೆ, ಇದ್ರದ್ದು ಆ್ಯರೋ ಆ ಕಡೆ ಇದೆ. ಸೊ ಇವೆರಡು ಆಗುತ್ತೆ ಈಕ್ವಲ್ ವೆಕ್ಟರ್ಸ್. ಕೋಲಿನಿಯರ್ ಬಟ್ ನಾಟ್ ಈಕ್ವಲ್ ಆಗಿರಬಾರ್ದು, ಆದರೆ ಕೊಲಿನಿಯರ್ ವೆಕ್ಟರ್ಸ್ ಆಗಿರಬೇಕು. ಎ ಬಾರ್ ಆ್ಯಂಡ್ ಸಿ ಬಾರ್, ವೆರಿ ಈಸಿ. ಎಸ್ ಆರ್ ನೋ, ರೈಟ್. ಸೊ ಕೊಲಿನಿಯರ್ ಆಗಿರಬೇಕು ಅಂತ ಅಷ್ಟೇ ಹೇಳಿದ್ದಿದ್ರೆ ನಾವು ಎ ಬಾರ್ ಸಿ ಬಾರ್ ಡಿ ಬಾರ್ ಬಿ ಬಾರು ತೊಗೊತಿದ್ವಿ. ಆದರೆ ಇವೆರಡೇ ತೊಗೊತಿದ್ವಿ, ಯಾಕಂದರೆ ಕೊಲಿನಿಯರ್ ಆಗಿರಬೇಕು ಆದರೆ ಈಕ್ವಲ್ ಆಗಿರಬಾರ್ದು ಅಂತ. ಇಲ್ಲಿ ಮ್ಯಾಗ್ನಿಟ್ಯೂಡ್ ಸೇಮ್ ಇದೆ ಆದರೆ ಡೈರೆಕ್ಷನ್ ಚೇಂಜ್ ಇದೆ ತಾನೆ, ದೇರ್ಫೋರ್ ಕೊಲಿನಿಯರ್ ಬಟ್ ನಾಟ್ ಈಕ್ವಲ್. ನೆಕ್ಸ್ಟ್, ಆನ್ಸರ್ ದ ಫಾಲೋಯಿಂಗ್ ಆ್ಯಸ್ ಟ್ರೂ ಆರ್ ಫಾಲ್ಸ್. ಸೊ ಯಾವುದು ಟ್ರೂ ಆಗುತ್ತೆ, ಯಾವುದು ಫಾಲ್ಸ್ ಆಗುತ್ತೆ ಅನ್ನೋದನ್ನು ಆನ್ಸರ್ ಮಾಡಬೇಕಂತ ಹೇಳಿದ್ದಾರೆ. ಎ ಬಾರ್ ಆ್ಯಂಡ್ ಮೈನಸ್ ಎ ಬಾರ್ ಆರ್ ಕೊಲಿನಿಯರ್. ಎಸ್, ಡ್ಯಾಮ್ ಶೋರ್. ಯಾಕೆ, ನಾನು ಈಗ ತಾನೇ ಹೇಳಿದ್ನಲ್ಲ, ನೆಗೆಟಿವ್ ಆಫ್ ಎ ವೆಕ್ಟರ್ ನೋಡ್ರಿ, ಎ ಬಾರ್ ಮೈನಸ್ ಎ ಬಾರ್ ಎರಡಕ್ಕೂ ಲೈನ್ ಆಫ್ ಸಪೋರ್ಟ್ ಪ್ಯಾರಲಲ್ ಇರುತ್ತೆ ತಾನೆ. ಡೈರೆಕ್ಷನ್ ಮಾತ್ರ ಆಪೋಸಿಟ್, ಬಟ್ ಲೈನ್ ಆಫ್ ಸಪೋರ್ಟ್ ಈಸ್ ಪ್ಯಾರಲಲ್. ಲೈನ್ ಆಫ್ ಸಪೋರ್ಟ್ ಪ್ಯಾರಲಲ್ ಇದೆ ಅಂದರೆ ಅಂಥ ವೆಕ್ಟರ್ಸ್ನ ನೀವೇನಂತ ಕರಿತೀರಾ, ಕೊಲಿನಿಯರ್ ವೆಕ್ಟರ್ಸ್. ದೇರ್ಫೋರ್ ದಟ್ ಈಸ್ ಟ್ರೂ. ನೆಕ್ಸ್ಟ್, ಟೂ ಕೊಲಿನಿಯರ್ ವೆಕ್ಟರ್ಸ್ ಆರ್ ಆಲ್ವೇಸ್ ಈಕ್ವಲ್ ಇನ್ ಮ್ಯಾಗ್ನಿಟ್ಯೂಡ್. ನಾಟ್ ನೆಸೆಸರಿ, ಹೌದಲ್ವಾ? ಕೊಲಿನಿಯರ್ ವೆಕ್ಟರ್ಸ್ ಅಂದರೆ ನಾನೇನು ಹೇಳಿದೆ, ಲೈನ್ ಆಫ್ ಸಪೋರ್ಟ್ ಪ್ಯಾರಲಲ್ ಇರಬೇಕು, ಮ್ಯಾಗ್ನಿಟ್ಯೂಡ್ ಏನು ಬೇಕಿರೋದು ಇರ್ಬೋದು, ಡೈರೆಕ್ಷನ್ ಕೂಡ ಏನು ಬೇಕಿದ್ರೂ ಇರ್ಬೋದು. ದೇರ್ಫೋರ್ ಯು ಕೆನಾಟ್ ಸೇ ದಟ್ ದ ಮ್ಯಾಗ್ನಿಟ್ಯೂಡ್ ಮಸ್ಟ್ ಬಿ ಈಕ್ವಲ್. ಓಕೆ, ಟೂ ವೆಕ್ಟರ್ಸ್ ಹ್ಯಾವಿಂಗ್ ಸೇಮ್ ಮ್ಯಾಗ್ನಿಟ್ಯೂಡ್ ಆರ್ ಕೊಲಿನಿಯರ್. ಸೇಮ್ ಮ್ಯಾಗ್ನಿಟ್ಯೂಡ್ ಐತೆ ಅನ್ನೋ ಮಾತ್ರಕ್ಕೆ ಕೊಲಿನಿಯರ್ ಹೇಳಲಿಕ್ಕೆ ಬರೋದಿಲ್ಲ, ಲೈನ್ ಆಫ್ ಸಪೋರ್ಟ್ ಕೂಡ ಪ್ಯಾರಲಲ್ ಇರಬೇಕು. ದೇರ್ಫೋರ್ ದಿಸ್ ಈಸ್ ಫಾಲ್ಸ್. This is false, this is false. Two collinear vectors having the same magnitude are equal ಅಂತ ಹೇಳಿದ್ದಾರೆ. ನಾಟ್ ನೆಸೆಸರಿ. ಈಗ ಫಾರ್ ಎಕ್ಸಾಂಪಲ್ ನಾನು ತೊಗೊತೀನಪ್ಪ, ಎರಡು ಕೊಲಿನಿಯರ್ ವೆಕ್ಟರ್ಸ್ ತೊಗೊತೀನಿ, ಸೇಮ್ ಮ್ಯಾಗ್ನಿಟ್ಯೂಡ್, ಓಕೆ, ಆದರೆ ಡೈರೆಕ್ಷನ್ ಚೇಂಜ್ ಮಾಡ್ತೀನಿ. ಟೆಲ್ ಮಿ, ಆರ್ ದೇ ಈಕ್ವಲ್? ದೇ ಆರ್ ಕೊಲಿನಿಯರ್, ರೈಟ್, ಬಟ್ ದೇ ಆರ್ ಈಕ್ವಲಾ? ನೋ. ಯಾಕೆ? ಡೈರೆಕ್ಷನ್ ಚೇಂಜ್ ಇದೆ, ಹಾಗಾಗಿ ಇದು ಕೂಡ ಟ್ರೂ ಆಗೋದಿಲ್ಲ. ಅರ್ಥ ಆಯ್ತಲ್ಲ? ಸೊ ದ್ಯಾಟ್ಸ್ ಆಲ್. ಆ್ಯಕ್ಚುಲಿ ಇಟ್ಸ್ ಟೂ ಲಾಂಗ್ ವಿಡಿಯೋ ಬೈ ದ ವೇ. ಎನಿವೇಸ್, ಐ ಹೋಪ್ ಸೊ ವಿಡಿಯೋ ವಾಸ್ ಹೆಲ್ಪ್ಫುಲ್. ಇನ್ ಕೇಸ್ ಹೆಲ್ಪ್ಫುಲ್ ಇದೆ ಅಂದರೆ ದಯವಿಟ್ಟು ಬೇರೆಯವ್ರಿಗೆ ಶೇರ್ ಮಾಡಿ, ಬೇರೆಯವ್ರಿಗೂ ಕೂಡ ಹೆಲ್ಪ್ ಮಾಡಿ. ಗಾಟ್ ಇಟ್? ಸೊ ದ್ಯಾಟ್ಸ್ ಆಲ್ ಫಾರ್ ಟುಡೇ. ಪ್ಲೀಸ್ ಕೀಪ್ ವಾಚಿಂಗ್. ಓಕೆ, ನೆಕ್ಸ್ಟ್ ಲೆಕ್ಚರ್ಸ್ನ ನಾನು ಅಪ್ಲೋಡ್ ಮಾಡಿಬಿಡ್ತೀನಿ ಸಡನ್, ಆ್ಯಸ್ ಫಾಸ್ಟ್ ಆಸ್ ಪಾಸಿಬಲ್ ಆ್ಯಕ್ಚುಲಿ. ಆಲ್ದೋ ದ ಬಿಸಿ ಶೆಡ್ಯೂಲ್ ಈಸ್ ಗೋಯಿಂಗ್ ಆನ್, ಬಟ್ ಐ ಟ್ರೈ ಮೈ ಬೆಸ್ಟ್. Okay, anyways, thanks a lot for all the support that you're showing. Okay, thank you so much. God bless you.